ಬಹಳ ದಿನ ಆದಮೇಲೆ, ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟೋಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಎಳೆದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಭಾಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿಯಾಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ. ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ,
DAYNRLM. DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ. ಇನ್ನೊಂದು ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂಥ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್, ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್. ನಾನು ಸ್ವಲ್ಪ ಬ್ಯಾಕ್ ತಗೋತೀನಿ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್.
ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟು CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ. ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್. DNRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಏನೋ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದರೆ ಇದು ಬಹಳ ಮುಖ್ಯವಾದಂಥ ಅಂಶ. ತಾವು ಗಮನದಲ್ಲಿಟ್ಕೊಳ್ಳಿ, RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ಡ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನೋ, ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. (7.2) ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG and their federation may be encouraged to transact through their respective savings or cash credit. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟ್ಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿರೋದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ
ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂತ್ರ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟ್ ಆಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು. ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಇಲ್ಲೇ ಲೋನ್ಸ್ ಅಪ್ ಟು 10 ಲ್ಯಾಕ್ಸ್ ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕುಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೊತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 ಮಂತ್ಸ್. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 ಮಂತ್ಸ್ ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ, ಇಲ್ಲಿದೆ ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ದ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 ಮಂತ್ ಟು 48 ಮಂತ್ಸ್, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಅವ್ರ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ
ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. RBI, ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ ಸೆಕ್ಯೂರಿಟಿ ಏನು, ಭದ್ರತೆ ಏನು. ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ PRK, ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs, 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆಂತರ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದವು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ಟ್ರಿ ಕೊಡ್ತೀವಿ ಅಂತೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಉಳಿತಾಯ ಹಣಕ್ಕೆ. ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಗೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತು ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ. ವೀರೇಂದ್ರ ಹೆಗಡೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನ ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾನು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೆ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳ್ನಾಡು ಇದ್ದರೆ ತಮಿಳ್ನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್. ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDPದವ್ರು ಕೊಡ್ತಾರೆ. DSK ಎಲ್ಲ ಬ್ಯಾಂಕ್ ಬ್ರಾಂಚಸ್ಸು, ಅವರು ಹೇಳಬೇಕು. ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು, ಇದರಲ್ಲಿ ಬಹಳ ಮುಖ್ಯವಾಗಿ
ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ, ಅದರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,04,34,000. ನಾನು ಅಂದೆ, ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ, ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನ. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು, EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್, EMI. ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲರಿ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದನ್ನ. RBI ಹೇಳೋದು ಬರೀ 7%, 7%. 7% ಅಲ್ಲಿ ಸ್ವಸಹಾಯ ಗುಂಪುಗಳು ಇದ್ರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್. ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ
RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್, NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಹಾಂ, ಇಲ್ಲಿದೆ ನೋಡಿ. ಯಾರು ಏನೇನು ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟೆಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು? ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟ್ ಆಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ? ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ? ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ. ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ? ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್, NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮ್ರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು? ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ, ನೋಡಿ ಇಲ್ಲಿದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಏನಂತ ಬರೆದಿದ್ದಾರೆ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294, 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್. 1 ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು.
ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡಿ ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ 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 ಇದನ್ನು ನೆಟ್ ಹೋಗಿದೆ. ನೆಟ್ ಆನ್ ಮಾಡಿ ಇರಲಿ. ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ. NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂತಹ ಸದಸ್ಯರಿಗೆ ಹೋಗಬೇಕೋ ಬೇಡ. ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿನ ಹತ್ರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ. ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ದರೆ ಅವ್ನು ನಿಮ್ಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ?
ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ, ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLನಲ್ಲಿ ಎಂಟ್ರಿ ಇದೆ, ನೀವು ಕೂಡ ನೋಡ್ಬೋದು. NRLMಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ? ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು, ಸಾಕಷ್ಟು ಕೆಲಸ ಮಾಡಿದರು. ಅವರು ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು, ಅವರು ಅದು NRLಮಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲೇ ಇಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ, ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತನೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದೋ ಅಲ್ಲೋ ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು, ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವರು ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತೆ ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು, ಇದಕ್ಕೆ ಪರಿಹಾರ ಮುಂಚೆನೂ ಕೂಡ ನಾವು ಹೇಳಿದ್ದೀವಿ. ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ
ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂತ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ನೀವು ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಾದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ, ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRMನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ, ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ. ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು, ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು, ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನು ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDP ಇದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆಯವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ ಇದನ್ನು. ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ, ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ, ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕ ಉಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ ಇದನ್ನು. ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು, ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು. ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ.
ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ. ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವ ದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವ ದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5% ಇಷ್ಟೇ. ಸಾಯಿಬಾಬಾ, ಅದು ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡ. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ ಇದನ್ನು. ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ, ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ. ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕುಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕುಲ್ಲಾಳ ಸರ್. ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಹಾಂ ಸರ್. ಈ ದ್ಯಾಮವ್ವ ದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಹಾಂ, ನಮ್ಮೂರದ ಸರ್. ಅದು ಯಾರು ಮಾಡಿದ್ದದನ? ಅದು ಹೆಣ್ಮಕ್ಳು ಸರ್, ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರೆ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರಿಸಿ. ನಿಮ್ಮ ಊರ್ದ ಹೌದಲ್ಲ? ಹೌದ್ರಿ ಹೌದು. ನಿಮ್ಮೂರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ಮದೇ. ಹೌದ್ರಿ ಹೌದು. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರ ಅವರು? ಎಷ್ಟು ಸರ್ ಇಂಟ್ರೆಸ್ಟ್ ಏನು ಸರ್? ಇಂಟ್ರೆಸ್ಟ್ 14% ಸರ್. 14% ಅಂತ ಹೇಳ್ತಾರೆ ಹೌದಲ್ಲ ನಿಮ್ಗೆ ಅವರು? ಹೌದು ಸರ್ ಹೌದು. ಲೆಕ್ಕ 14% ಕಟ್ಟಿದ್ರು. ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಹೌದು. ಸರಿ. ಓಕೆ. ಓಕೆ ಸರ್. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು. ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHG ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತೇ ಇರಲಿಕ್ಕಿಲ್ಲ. NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRLMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ?
ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನ ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ ಇದನ್ನ, ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು. ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು ಒಂದು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ. ಅವು ಯಾವ ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ. SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ. ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಹಬ್ಬಿಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು, ನೀವು ಕಳಿಸಿದ್ರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ. ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳಿ ನೋಡಿದೆ, ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ.
ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಲೇಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರೆ ಅದನ್ನ. ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂತೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಇಟ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರ ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರೋದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನಾಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನಾಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯೋದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರ. ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ, ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ.
18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮ್ಗೆ ಅನುಕೂಲ. ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ ಡಿ ಪಿಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು ಡಿ ಪಿಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ, ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ, ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು, ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾ ಇದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ.
ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಇಳಿದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಬಹಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯಗೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ. ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾರಾಮ್ ಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ, ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ
ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗೇನು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ. ಇನ್ನೊಂದು ಹಾಂ, ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂತಹ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್, ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್, ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ. ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್. ಡೇ NRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ
ಈ ಏನೋ ಸಬ್ಸಿಡಿ ಅನುಕೂಲ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಅಂಶ, ತಾವು ಗಮನದಲ್ಲಿಟ್ಕೊಳ್ಳಿ. RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ಸ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನು, ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್. ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು? ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. $7.2 ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG ಆ್ಯಂಡ್ ದೇರ್ ಫೆಡರೇಷನ್ ಮೇ ಬಿ ಎನ್ಕರೇಜ್ ಟು ಟ್ರಾನ್ಸಾಕ್ಟ್ ಥ್ರೂ ದೇರ್ ರೆಸ್ಪೆಕ್ಟಿವ್ ಸೇವಿಂಗ್ಸ್ ಆರ್ ಕ್ಯಾಶ್ ಕ್ರೆಡಿಟ್. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟಿಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿರೋದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ.
ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ ಯಾರು ಕೊಡ್ತಾರೆ ನಮಗೆ ಧರ್ಮಸ್ಥಳದ ಕೊಡಲಿಲ್ಲ, ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್, ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. ಬ್ಯಾಂಕ್ RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೋತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ, ಇಲ್ಲಿದೆ ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 months to 48 months, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಅವ್ರ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, RBI. ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK, ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs, 10 ಲಕ್ಷದವರೆಗೆ, ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ.
ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ HHs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದವು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ ಆಯಿತು ನೀವು ಸಾಲ ಕಟ್ಟಿ ಕೊಡ್ತೀವಿ ಅಂತ ಹೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಉಳಿತಾಯ ಹಣಕ್ಕೆ ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಗೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೋ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳುನಾಡು ಇದ್ದರೆ ತಮಿಳುನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್. ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDP ದವ್ರು ಕೊಡ್ತಾರೆ. DSK ಎಲ್ಲ ಬ್ಯಾಂಕ್ ಬ್ರಾಂಚಸ್ಸು, ಅವರು ಹೇಳಬೇಕು. ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು, ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನು ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು
ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ ಅದ್ರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3 ಲಕ್ಷಕ್ಕೆ 4,34,000. ನಾನು ಅಂದೆ ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯ್ತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನ. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು EMI ಚಾರ್ಟ್ ನೋಡಿ ನೀವು, EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲರಿ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂತ. RBI ಹೇಳೋದು ಬರೀ 7%, 7%. 7% ಅಲ್ಲಿ ಸ್ವಸಹಾಯ ಗುಂಪುಗಳು ಇದ್ರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಇಲ್ಲಿದೆ ನೋಡಿ. ಯಾರು ಏನೇನು ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್
ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು 7% ಇರೋದು ಮಾತ್ರ, 7%. ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟೆಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟಾಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ, ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ, ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ, ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ, ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮ್ರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು, ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ ನೋಡಿ, ಇಲ್ಲಿದೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನಂತ ಬರೆದಿದ್ದಾರೆ, ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294, 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್, 1 ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ ಇಲ್ಲ,
ಇದನ್ನು ನೆಟ್ ಹೋಗಿದೆ, ನೆಟ್ ಆನ್ ಮಾಡಿ ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ, ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ, NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂಥ ಸದಸ್ಯರಿಗೆ ಹೋಗಬೇಕೋ ಬೇಡ? ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆ್ಯಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿಂತ್ರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ, ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ದರೆ ಅವ್ನು ನಿಮ್ಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಭಾಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ, ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLMನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLMಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು ಅವರು, ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ,
ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು, ಅವರು ಅದು NRLನಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ, ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದೋ ಅಲ್ಲೋ ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬಿಡ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವ್ರು ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತೆ ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು, ಇದಕ್ಕೆ ಪರಿಹಾರ ಮುಂಚೆನೂ ಕೂಡ ನಾವು ಹೇಳಿದ್ದೀವಿ. ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂದ್ರೆ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಾದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ, ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRLನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ.
ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನ ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ಬೇಕಾಗಿರೋ, ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ, ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು, ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು, ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ ಮೊದಲು. ನೀವು ಕಟ್ಟಬೇಕು, ನಿಮಗೆ ಇನ್ನೂ ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDPದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆಯವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ. ಇದನ್ನು ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ, ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ, ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕುಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ. ಇದನ್ನು ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು, ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇಲ್ಲ, ಬರ್ತಾ ಇದೆ ನೋಡಿ. ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು. ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ, ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವಾದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ, ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವಾದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5% ಇಷ್ಟೇ. ಸಾಯಿಬಾಬಾ, ಅದು ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡು. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ. ಇದನ್ನು ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದು ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG, ಒಂದು ನಿಮಿಷ,
ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದ್ರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕ ಉಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಹಾ ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕುಲ್ಲಾಳ ಸರ್. ನಮ್ದು ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ. ಹಾ ಸರ್. ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಹಾ ಸರ್. ಈ ದ್ಯಾಮವ್ವ ದೇವಿ ಸಂಘ ಅಂತಿದೆಯಲ್ಲ ನಿಮ್ಮ ಊರಿಂದನ? ಹಾ ನಮ್ಮೂರದ ಸರ್ ಅದು. ಯಾರು ಮಾಡಿದ್ದದನ? ಅದು ಹೆಣ್ಮಕ್ಳು ಸರ್ ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರ್ಸ. ನಿಮ್ಮ ಊರ್ದ ಹೌದಲ್ಲೋ? ಹೌದ್ರಿ ಹೌದ್ರಿ. ನಿಮ್ಮ ಊರ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ದೇ. ಹೌದ್ರಿ ಹೌದು. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರ ಅವರು? ಎಷ್ಟು ಸರ್ ಇಂಟ್ರೆಸ್ಟ್ ಏನ್ ಸರ್? ಇಂಟ್ರೆಸ್ಟ್ 14% ಸರ್. 14% ಅಂತ ಹೇಳ್ತಾರೆ ಹೌದಲ್ಲ ನಿಮ್ಗೆ ಅವರು? ಹೌದು ಸರ್ ಹೌದು. ಲೆಕ್ಕ ಹಾಕಿ 14% ಕಟ್ಟಿವಿ. ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಹೌದು. ಸರಿ ಸರಿ ಸರಿ, ಓಕೆ. ಓಕೆ ಸರ್. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು, ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHD ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತೇ ಇರಲಿಕ್ಕಿಲ್ಲ. NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ, ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದೋ ಅಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದೋ ಅಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ ಇದನ್ನ, ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು, ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತೊಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ, ಅವು ಇಷ್ಟು ಯಾವ ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತೊಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ.
ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್ ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ. SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಹಬ್ಬಿಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು ನೀವು ಕಳಿಸಿದಿರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದ್ರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರೇನಾದರೂ, ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ. ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳಿ ನೋಡಿದೆ, ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ, ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಲೇಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರೆ. ಅದನ್ನ ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂಥೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಇಟ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರು ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ.
ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿನೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು ನಿಯೋಜಕರು ಅಂತ ಕೆಳಗಡೆ ಇದೆ, ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ್ರ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರುವುದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ವಾರದ ಬಡ್ಡಿ ಬಗ್ಗೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನ ಆಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನ ಆಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರ. ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ, ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮಗೆ ಅನುಕೂಲ. ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ DPಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು DPಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ
ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಹತ್ತಿಕ್ತಾ ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು. ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಸಂಘದವರಿಗೆ. ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾಯಿದ್ರು. ಕೆಟ್ಟದಾಗಿ ಬೈದು, ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾಯಿದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಎಳೆದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ
ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಭಾಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ. ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂತ ಹೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ. ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ, ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು
ನನ್ನ ವೈಫೈನಲ್ಲಿ ಆರ್ ಬಿ ಐ ಹೇಳಿದಂತಹ ನಿರ್ದೇಶನ. ಆರ್ ಬಿ ಐ ಬಹುಶಃ ಎಲ್ರಿಗೂ ಕಾಣ್ತಾ ಇದೆ, ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. ಆರ್ ಬಿ ಐ ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೇನೆ. ಲೈಟ್ ಆನ್ ಮಾಡಿ ಸರ್. ಇನ್ನೊಂದು ಹಾಂ, ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂತಹ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ ಆರ್ ಬಿ ಐ ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್ ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್, ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೇನೆ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ. ಬಹಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್. ಡೇ NRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಸಬ್ಸಿಡಿ, ಅನುಕೂಲ, ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದರೆ ಇದು ಬಹಳ ಮುಖ್ಯವಾದಂಥ ಅಂಶ. ತಾವು ಗಮನದಲ್ಲಿಟ್ಕೊಳ್ಳಿ, RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ಸ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ,
SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನು, ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. (7.2) ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG ಆ್ಯಂಡ್ ದರ್ ಫೆಡರೇಷನ್ ಮೇ ಬಿ ಎನ್ಕರೇಜ್ ಟು ಟ್ರಾನ್ಸಾಕ್ಟ್ ಥ್ರೂ ದೇರ್ ರೆಸ್ಪೆಕ್ಟಿವ್ ಸೇವಿಂಗ್ಸ್ ಆರ್ ಕ್ಯಾಶ್ ಕ್ರೆಡಿಟ್. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟ್ಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34ಅಲ್ಲಿ ಕ್ರೆಡಿಟ್ ಫೆಸಿಲಿಟಿಗಳಿಗೆ, ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ. ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಇಲ್ಲೇ ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೋತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ. ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್.
ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ ಇಲ್ಲಿದೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ದ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 months to 48 months, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, RBI. ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs, 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ರಿ ಕೊಡ್ತೀವಿ ಅಂತ ಹೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಉಳಿತಾಯ ಹಣಕ್ಕೆ ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ವೀರೇಂದ್ರ ಹೆಗಡೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ.
ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾವು ಹೇಳ್ತಾ ಇಲ್ಲ. ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೋ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳುನಾಡು ಇದ್ದರೆ ತಮಿಳುನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್. ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDPದವ್ರು ಕೊಡ್ತಾರೆ. DSK ಎಲ್ಲ, ಬ್ಯಾಂಕ್ ಬ್ರಾಂಚಸ್ಸು ಅವರು ಹೇಳಬೇಕು. ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು, ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್. ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ, ಅದರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,04,34,000. ನಾನು ಅಂದೆ, ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನು. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು, EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು.
ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. ಆರ್ ಬಿ ಐ ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. ಆರ್ ಬಿ ಐ ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆ ನಂತರ ಇ ಎಮ್ ಐ ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲ ರೀ, ಇ ಎಮ್ ಐ ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದನ್ನ. RBI ಹೇಳೋದು ಬರೀ 7%, 7%. 7% ಸ್ವಸಹಾಯ ಗುಂಪುಗಳು ಇದ್ದರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಇಲ್ಲಿದೆ ನೋಡಿ. ಯಾರು ಏನೇನೋ ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತೆ ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು? ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟ್ ಆಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ? ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ? ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ. ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು. RBI ಏನೇನು ಹೇಳಿದೆ ಅಂಥೇಳಿ
ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ? ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು? ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ ನೋಡಿ, ಇಲ್ಲಿದೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಏನಂತ ಬರೆದಿದ್ದಾರೆ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್. ಒಂದು ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಇದನ್ನು ನೆಟ್ ಹೋಗಿದೆ. ನೆಟ್ ಆನ್ ಮಾಡಿ, ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು, ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು,
PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ, NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂತಹ ಸದಸ್ಯರಿಗೆ ಹೋಗಬೇಕೋ ಬೇಡ? ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್, ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು? ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿನ ಹತ್ರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ, ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ರೆ ಅವ್ನು ನಿಮಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಹಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ, ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLMನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLMಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯಿತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು ಅವರು, ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು, ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲ ಅವರು. ಅದು
NRL ಮಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ, ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದೋ ಅಲ್ಲೋ ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು, ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವರು ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತು ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು, ಇದಕ್ಕೆ ಪರಿಹಾರ ಮುಂಚೆನೂ ಕೂಡ ನಾವು ಹೇಳಿದ್ದೀವಿ. ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂದ್ರೆ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ನೀವು ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಂದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ. ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRLನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ. ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ. ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ $1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು?
ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು. ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲ್ನಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲ್ನಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನು ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDPದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆಯವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ. ಇದನ್ನು ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ, ಅದು ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು. ನಾನು ನಿಮ್ಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ, ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವಾದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ, ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವಾದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5% ಇಷ್ಟೇ. ಸಾಯಿಬಾಬಾ, ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡ. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ. ಇದನ್ನು ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವ್ರು ಕೊಟ್ಟಿದ್ದು ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ, ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ. ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕುಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕುಲ್ಲಾಳ ಸರ್. ಚಿಕ್ಕಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕಉಲ್ಲಾಳ. ಹಾಂ ಸರ್. ಈ ದ್ಯಾಮವ್ವಾದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಹಾಂ, ನಮ್ಮೂರದ ಸರ್. ಅದು ಯಾರು ಮಾಡಿದ್ದದನ್ನ? ಹೆಣ್ಮಕ್ಳು ಸರ್, ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರೆ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರಿಸಿ. ನಿಮ್ಮೂರ್ದ ಹೌದಲ್ಲೋ? ಹೌದ್ರಿ. ಹೌದು. ನಿಮ್ಮೂರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ಮದೇ. ಹೌದ್ರಿ. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರ ಅವರು? ಎಷ್ಟು ಸರ್ ಇಂಟ್ರೆಸ್ಟ್? ಏನು ಸರ್ ಇಂಟ್ರೆಸ್ಟ್? 14% ಸರ್. 14% ಅಂತ ಹೇಳ್ತಾರೆ ಅದಲ್ಲ ನಿಮ್ಗೆ ಅವರು? ಹೌದು ಸರ್. ಹೌದು. ಲೆಕ್ಕ 14% ಕಟ್ಟಿದ್ರು. ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಹೌದು. ಸರಿ. ಓಕೆ. ಓಕೆ ಸರ್.
ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು, ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHD ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ, ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲೋ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದೋ ಅಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದೋ ಅಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ, ಇದನ್ನ ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು, ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ, ಅವು ಅವು ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ, SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು.
ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ, ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಎಬ್ಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದ್ರು, ನೀವು ಕಳಿಸಿದ್ರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದ್ರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ. ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳಿ ನೋಡಿದೆ, ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ, ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಲೇಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರೆ. ಅದನ್ನ ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂಥೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಇಟ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರು ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರೋದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು
ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೆ ಒಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನ ಆಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನ ಆಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ, ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮಗೆ ಅನುಕೂಲ, ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ. 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ DPಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು DPಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಹತ್ತಿಕ್ತಾ ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ, ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು,
ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು. ಹಿಂದೂಗಳು ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಸಂಘದವರಿಗೆ. ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು, ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಎಳೆದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಭಾಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ
ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ ಪ್ರತಿ ಗ್ರಾಮಗಳಿಗೆ ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರು ಎಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂತ ಹೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೇನೆ. ಲೈಟ್ ಆನ್ ಮಾಡಿ. ಇನ್ನೊಂದು ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂಥ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ
ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್ ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್, ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೇನೆ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ, ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ, ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ, ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್, ಡೇ NRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಏನೋ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದರೆ, ಇದು ಬಹಳ ಮುಖ್ಯವಾದಂಥ ಅಂಶ, ತಾವು ಗಮನದಲ್ಲಿಟ್ಕೊಳ್ಳಿ. RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್, ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ, ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ಡ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನು, ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ,
ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG, ನೋಡಿ ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ, SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. (7.2) ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ, SHG and their federation may be encouraged to transact through their respective savings or cash credit. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಸೇವಿಂಗ್ SB ಅಕೌಂಟ್ಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು, ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34ಅಲ್ಲಿ ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕುಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೊತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ, ಇಲ್ಲಿದೆ ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 months to 48 months, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು ಅಥವಾ
3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದರೆ 3 ತಿಂಗಳಿಗೆ ಒಂದು ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ ಒಂದು ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ, ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ, ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಕಡೆ ಸಾಲ ತಗೊಂಡಿಲ್ಲ, ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಭಾಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸ್ರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, RBI, ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು, ಇವರು ಹೇಳ್ತಾರೆ ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ರಿ ಕೊಡ್ತೀವಿ ಅಂತೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಉಳಿತಾಯ ಹಣಕ್ಕೆ. ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ, ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟು ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ
ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾನು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೋ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ, ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಷನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳುನಾಡು ಇದ್ದರೆ ತಮಿಳುನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್, ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್, ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDP ದವ್ರು ಕೊಡ್ತಾರೆ, ಡಿಸ್ಕೆಲ್ಲ ಬ್ಯಾಂಕ್ ಬ್ರಾಂಚಸ್ಸು ಅವರು ಹೇಳಬೇಕು, ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ, ಅದರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,00,000ಕ್ಕೆ 4,34,000. ನಾನು ಅಂದೆ ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನು. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು EMI ಚಾರ್ಟ್ ನೋಡಿ, ನೀವು EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗು ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲ ರೀ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ.
ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. RBI ಹೇಳೋದು ಬರೀ 7%, 7%. 7% ಸ್ವಸಹಾಯ ಗುಂಪುಗಳು ಇದ್ರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5% ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಇಲ್ಲಿದೆ ನೋಡಿ. ಯಾರು ಏನೇನೋ ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತೆ ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟು, ಎಷ್ಟೆಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು? ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟ್ ಆಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ? ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ? ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ. ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ? ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRLMನಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು? ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ ನೋಡಿ, ಇಲ್ಲಿದೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಏನಂತ ಬರೆದಿದ್ದಾರೆ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ
ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್ ಸರ್ಚ್ ಮಾಡ್ತೇನೆ. ಈಗ ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್. ಒಂದು ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ ಇದನ್ನು ನೆಟ್ ಹೋಗಿದೆ. ನೆಟ್ ಆನ್ ಮಾಡಿ. ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ. NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂತಹ ಸದಸ್ಯರಿಗೆ ಹೋಗಬೇಕೋ ಬೇಡ. ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ.
ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ ಆಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿನ ಥರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ, ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ರೆ ಅವ್ನು ನಿಮಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ ನಿಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಹಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLಮ್ಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯಿತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು. ಅವರು ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲ ಅವರು. ಅದು NRLನಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲೇ ಇಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ, ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದೋ ಅಲ್ಲೋ ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ
ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ಈ ನೀವು ಅನ್ಬೋದು ಮಟ್ಟನವರು ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತು ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು, ಇದಕ್ಕೆ ಪರಿಹಾರ ಮುಂಚೆನೂ ಕೂಡ ನಾವು ಹೇಳಿದ್ದೀವಿ. ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂದ್ರೆ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆ್ಯಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ನೀವು ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಂದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ. ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRLನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮ್ಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ. ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದರೆ ಒಂದು ವಾರಕ್ಕೆ 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ. ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು. ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನು ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDPದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆಯವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ. ಇದನ್ನು ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು
ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು, ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ, ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕ ಉಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ ಇದನ್ನು. ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು, ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು, ನಾನು ನಿಮ್ಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ. ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವಾದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಶೀತ, ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವಾದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4-5%. ಇಷ್ಟೇ. ಸಾಯಿಬಾಬಾ, ಅದು ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡು. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ ಇದನ್ನು. ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ. ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕ ಉಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕ ಉಲ್ಲಾಳ ಸರ್. ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಹಾಂ ಸರ್. ಈ ದ್ಯಾಮವ್ವಾದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಹಾಂ, ನಮ್ಮೂರದ ಸರ್. ಅದು ಯಾರು ಮಾಡಿದ್ದದನ್ನ? ಅದು ಹೆಣ್ಮಕ್ಳು ಸರ್, ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರೆ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರಿಸಿ. ನಿಮ್ಮ ಊರ್ದ ಹೌದಲ್ಲೋ? ಹೌದ್ರಿ. ನಿಮ್ಮೂರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ಮದೇ. ಹೌದ್ರಿ. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರು ಅವರು? ಎಷ್ಟು ಸರ್ ಇಂಟ್ರೆಸ್ಟ್ ಏನು ಸರ್? ಇಂಟ್ರೆಸ್ಟ್ 14% ಸರ್. 14% ಅಂತ ಹೇಳ್ತಾರೆ ಹೌದಲ್ಲ ನಿಮ್ಗೆ ಅವರು? ಹೌದು ಸರ್. ಹೌದು. ಲೆಕ್ಕ 14% ಕಟ್ಟಿದ್ರು. ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಹೌದು. ಸರಿ. ಓಕೆ. ಓಕೆ ಸರ್. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು. ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ,
NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHD ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ, ಆಯ್ತು ರೀ ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ, ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRLMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ, ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ, ಇದನ್ನ ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು, ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತೊಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ, ಅವು ಇಷ್ಟು ಯಾವ ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತೊಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ, SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ, ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ. ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಹಬ್ಬಿಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು, ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು,
ನೀವು ಕಳಿಸಿದಿರಿ ಅಂತ, ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಅಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರು ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ, ನೋಟಿಸ್ ಕಳಿಸಿದ್ರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರ್ಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ, ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ, ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ನೋಡಿದೆ ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು, ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ, ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರೆ. ಅದನ್ನ ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂಥೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಹಿಡ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ, ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರ ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ, ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮುತ್ತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಆ ಥರ ಹೇಳೋದಕ್ಕೆ ಬರುವುದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು, ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತಿನ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ, ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನ ಆಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನ ಆಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ,
ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ, ನಡೀತದ? ಅದು ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಒತ್ತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗಳು ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟುಹಬ್ಬ. ಪಾಪ ಹೆಣ್ಮಗಳು ಹುಟ್ಟುಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮ್ಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮ್ಗೆ ಅನ್ಕೊಂಡು, ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ. 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ DPಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು DPಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಹತ್ತಿಕ್ತಾ ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ, ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ, ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು, ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ
ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾ ಇದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟೋಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು, ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಇಳಿದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಭಾಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯಗೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ. ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ
ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗೇನು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ ಸರ್. ಇನ್ನೊಂದು ಹಾಂ, ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂತಹ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್, ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್, ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ.
ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ ಸಿ ಸಿ ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ, ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ ಸಿ ಸಿ ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ. ಇದರಲ್ಲಿ 6ನೇ ಇದಕ್ಕೆ ಬರೋಣ, ಬಹಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ, ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್. DNRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಅಂಶ, ತಾವು ಗಮನದಲ್ಲಿಟ್ಕೊಳ್ಳಿ. RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನು, ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. $7.2 ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG ಆ್ಯಂಡ್ ದೇರ್ ಫೆಡರೇಷನ್ ಮೇ ಬಿ ಎನ್ಕರೇಜ್ ಟು ಟ್ರಾನ್ಸಾಕ್ಟ್ ಥ್ರೂ ದೇರ್ ರೆಸ್ಪೆಕ್ಟಿವ್ ಸೇವಿಂಗ್ಸ್ ಆರ್ ಕ್ಯಾಶ್ ಕ್ರೆಡಿಟ್. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟಿಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ
ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿರೋದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದೆ ನೋಡಿ, 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೋತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ, ಇಲ್ಲಿದೆ ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 months to 48 months, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಅವ್ರ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ
ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. RBI, ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ಟ್ರಿ ಕೊಡ್ತೀವಿ ಅಂತ ಹೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಉಳಿತಾಯ ಹಣಕ್ಕೆ ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಗೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ, ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೆ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳುನಾಡು ಇದ್ದರೆ ತಮಿಳುನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ
ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ ಬ್ಯಾಂಕ್ ಬ್ರಾಂಚಸ್, ಎರಡನೇದು ನೋಡಿ ನೀವು ಅನ್ಬಹುದು ಮತ್ತೆ ಬಿ ಸಿದವ್ರು ನಾವೇ ಕೊಡ್ತೀವಿ, ಎಸ್ ಕೆ ಡಿ ಆರ್ ಡಿ ಪಿದವ್ರು ಕೊಡ್ತಾರೆ. ಡಿಸ್ಕೆ ಎಲ್ಲ ಬ್ಯಾಂಕ್ ಬ್ರಾಂಚಸ್ಸು ಅವರು ಹೇಳಬೇಕು, ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ ಅದ್ರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,04,34,000. ನಾನು ಅಂದೆ ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನ. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲರಿ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆನೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದನ್ನ. RBI ಹೇಳೋದು ಬರೀ 7%, 7%. 7% ಅಲ್ಲಿ ಸ್ವಸಹಾಯ ಗುಂಪುಗಳು ಇದ್ರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%.
4% ಒಳಗಡೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದು ಇದನ್ನು ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೇನೆ. RBI ಆನ್ಲೈನಲ್ಲೇ ತೋರಿಸ್ತೇನೆ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಹಾಂ, ಇಲ್ಲಿದೆ ನೋಡಿ. ಯಾರು ಏನೇನು ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟೆಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು? ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟ್ ಆಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ? ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ? ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ. ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ? ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮ್ರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು? ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ, ನೋಡಿ ಇಲ್ಲಿದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನಂತ ಬರೆದಿದ್ದಾರೆ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರಾಲ್ 29,95,294, 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್. 1 ನಿಮಿಷ. NRLM SHG
ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಇದನ್ನು ನೆಟ್ ಹೋಗಿದೆ. ನೆಟ್ ಆನ್ ಮಾಡಿ, ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ, NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂಥ ಸದಸ್ಯರಿಗೆ ಹೋಗಬೇಕೋ ಬೇಡ. ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆ್ಯಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿನ ಥರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ, ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು
₹20 ಕೆ ಜಿ ಅಕ್ಕಿ ಇದ್ದರೆ ಅವನು ನಿಮಗೆ ₹50 ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLಮ್ಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು. ಅವರು ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು. ಅವರು ಅದು NRLನಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ. ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದು ಅಲ್ಲೋ? ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು, ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವರು ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತೆ ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು ಇದಕ್ಕೆ ಪರಿಹಾರ. ಮುಂಚೆನೂ ಕೂಡ ನಾವು ಹೇಳಿದ್ದೀವಿ, ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ
ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂತ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ನೀವು ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಾದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ, ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRMನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ, ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು, ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನೂ ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDPದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆಯವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ. ಇದನ್ನು ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ, ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕುಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ. ಇದನ್ನು ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು, ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ. ಈಗ ಬರ್ತಾ ಇದೆ. ಇಲ್ಲಿ ನೋಡಿ,
ದ್ಯಾಮವ್ವ ದೇವಿ ಸಂಘತೆ ಕರ್ನಾಟಕ ಹಾವೇರಿ ಕರ್ನಾಟಕ. ಇದು ನೀವು ನೋಡ್ಬೋದು, ನಾನು ನಿಮ್ಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ, ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವ ದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ, ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವ ದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5% ಇಷ್ಟೇ. ಸಾಯಿಬಾಬಾ, ಅದು ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡು. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ, ಇದನ್ನು ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ, ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕುಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕುಲ್ಲಾಳ ಸರ್. ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಹಾಂ ಸರ್. ಈ ದ್ಯಾಮವ್ವ ದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಹಾಂ, ನಮ್ಮೂರದ ಸರ್. ಅದು ಯಾರು ಮಾಡಿದ್ದದನ? ಅದು ಹೆಣ್ಮಕ್ಳು ಸರ್, ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರೆ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರಿಸಿ. ನಿಮ್ಮ ಊರ್ದ ಹೌದಲ್ಲೋ? ಹೌದ್ರಿ ಹೌದು. ನಿಮ್ಮೂರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ಮದೇ. ಹೌದ್ರಿ ಹೌದು. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರ ಅವರು? ಎಷ್ಟು ಸರ್ ಇಂಟ್ರೆಸ್ಟ್ ಏನು ಸರ್? ಇಂಟ್ರೆಸ್ಟ್ 14% ಸರ್. 14% ಅಂತ ಹೇಳ್ತಾರೆ, ಹೌದಲ್ಲ ನಿಮ್ಗೆ ಅವರು? ಹೌದು ಸರ್ ಹೌದು. ಲೆಕ್ಕ 14% ಕಟ್ಟಿವಿ. ಹಾಂ, 14% ಮತ್ತು ಇದನ್ನು. ಹೌದು. ಸರಿ ಓಕೆ. ಓಕೆ ಸರ್. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತ ಹೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು, ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHG ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ.
ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRNನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ? ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನ ಹಾಕಬೇಕೋ ಬೇಡ? ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ ಇದನ್ನ, ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು. ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ. ಅವು ಯಾವ ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ. SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ, ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಗೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ. ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದಿರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಎಬ್ಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು, ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು, ನೀವು ಕಳಿಸಿದಿರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು
ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ, ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳ ನೋಡಿದೆ ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರದನ್ನ. ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂತೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಹಿಡ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರ ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿನೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರುವುದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು. ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನಾಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನಾಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ, ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ.
18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮ್ಗೆ ಅನುಕೂಲ, ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ. 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ ಡಿ ಪಿಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು ಡಿ ಪಿಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಹತ್ತಿಕ್ತಾ ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ, ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತ ಅಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ, ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು, ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ
ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೊಂದು ಬಡ್ಡಿ ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಇಳಿದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಭಾಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯಗೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ. ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ,
ಈ NRLMನಿಂದ SHGಗಳಿಗೆ ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗೇನು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ ಸರ್. ಇನ್ನೊಂದು ಹಾಂ, ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂತಹ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್, ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್, ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ. ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು
ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ, ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್. DNRLM has a provision for interest subvention for women SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಏನೋ ಸಬ್ಸಿಡಿ, ಅನುಕೂಲ, ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಅಂಶ, ತಾವು ಗಮನದಲ್ಲಿಟ್ಕೊಳ್ಳಿ. RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನು? ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು? ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. $7.2 ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG ಆ್ಯಂಡ್ ದೇರ್ ಫೆಡರೇಷನ್ ಮೇ ಬಿ ಎನ್ಕರೇಜ್ ಟು ಟ್ರಾನ್ಸಾಕ್ಟ್ ಥ್ರೂ ದೇರ್ ರೆಸ್ಪೆಕ್ಟಿವ್ ಸೇವಿಂಗ್ಸ್ ಆರ್ ಕ್ಯಾಶ್ ಕ್ರೆಡಿಟ್. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟಿಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ
ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ ಧರ್ಮಸ್ಥಳದ ಕೊಡಲಿಲ್ಲ? ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿಲ್ಲ, ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೋತಾರಲ್ಲ ಅವರು. ನೋಡಿ ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ ಇಲ್ಲಿದೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 months to 48 months, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಅವ್ರ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, RBI. ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ,
PRK, ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs, 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದವು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ಟ್ರಿ ಕೊಡ್ತೀವಿ ಅಂತೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಉಳಿತಾಯ ಹಣಕ್ಕೆ ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಗೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ, ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೆ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳುನಾಡು ಇದ್ದರೆ ತಮಿಳುನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್. ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDPದವ್ರು ಕೊಡ್ತಾರೆ. DSK ಎಲ್ಲ ಬ್ಯಾಂಕ್ ಬ್ರಾಂಚಸ್ಸು, ಅವರು ಹೇಳಬೇಕು. ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು, ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ.
ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ ಅದ್ರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,04,34,000. ನಾನು ಅಂದೆ ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯ್ತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನ. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲರಿ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂಥ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಅದನ್ನ. RBI ಹೇಳೋದು ಬರೀ 7%, 7%. 7% ಅಲ್ಲಿ ಸ್ವಸಹಾಯ ಗುಂಪುಗಳು ಇದ್ರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಇಲ್ಲಿದೆ ನೋಡಿ.
ಯಾರು ಏನೇನು ಹೇಳ್ತಿದ್ರಲ್ಲಪ್ಪ ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ, ಇದೆಷ್ಟಿದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್. ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟೆಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟಾಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ, ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ, ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ, ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ, ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮ್ರೋಡಿ ವೆಬ್ಸೈಟ್ ಅಲ್ಲ, ಇದು ಎದರದಿದು, ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ ನೋಡಿ, ಇಲ್ಲಿದೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಏನಂತ ಬರೆದಿದ್ದಾರೆ, ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294, 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್, 1 ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ.
ಇಲ್ಲ ಇಲ್ಲ ಇದನ್ನು ನೆಟ್ ಹೋಗಿದೆ, ನೆಟ್ ಆನ್ ಮಾಡಿ ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ, ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ, NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂಥ ಸದಸ್ಯರಿಗೆ ಹೋಗಬೇಕೋ ಬೇಡ. ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆ್ಯಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿನ ಹತ್ರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ, ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ದರೆ ಅವ್ನು ನಿಮಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಭಾಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮಗೆ ಸಬ್ಸಿಡಿ ಕೊಟ್ಟಿದ್ದಾರೆ, ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLMನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLMಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು
ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು. ಅವರು ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂಥೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು. ಅವರು ಅದು NRL ಮಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ, ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದೋ ಅಲ್ಲೋ ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು, ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವ್ರಿಗೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತೆ ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು ಇದಕ್ಕೆ ಪರಿಹಾರ. ಮುಂಚೆನೂ ಕೂಡ ನಾವು ಹೇಳಿದ್ದೀವಿ, ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂತ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗಿಬಿಡ್ತದು. PRK ಬಾಂಡು ಆ್ಯಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಾದ್ರೆ ನಮ್ಮ ದುಡ್ಡು ಕೊಟ್ಬಿಡಿ,
ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ. ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRLನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ. ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ. ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು. ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ. ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು. ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲ್ನಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೇನು, ಸಿಬಿಲ್ನಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ. ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನು ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDPದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ. ವೀರೇಂದ್ರ ಹೆಗಡೆಯವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ. ಇದನ್ನು ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ. ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕುಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ. ಇದನ್ನು ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ. ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು. ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ. ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ. ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವಾದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವಾದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5%.
ಇಷ್ಟೇ. ಸಾಯಿಬಾಬಾ ಅದು ಫೋನ್ ಮಾಡ ಸಾರಿ ಫೋನ್ ಮಾಡ. ಇದು NRLMನಿಂದ ಡೈಲ್ ಮಾಡ. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ ಇದನ್ನು. ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವ್ರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ, ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕ ಉಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕ ಉಲ್ಲಾಳ ಸರ್. ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಹಾಂ ಸರ್. ಈ ದ್ಯಾಮವ್ವ ದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಹಾಂ, ನಮ್ಮೂರದ ಸರ್ ಅದು. ಯಾರು ಮಾಡಿದ್ದದನ? ಅದು ಹೆಣ್ಮಕ್ಳು ಸರ್, ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರೆ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರಿಸಿ. ನಿಮ್ಮ ಊರ್ದ ಹೌದಲ್ಲೋ? ಹೌದ್ರಿ ಹೌದು. ನಿಮ್ಮೂರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ಮದೇ. ಹೌದ್ರಿ ಹೌದು. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರು ಅವರು? ಎಷ್ಟು ಸರ್ ಇಂಟ್ರೆಸ್ಟ್ ಏನು ಸರ್? ಇಂಟ್ರೆಸ್ಟ್ 14% ಸರ್. 14% ಅಂತ ಹೇಳ್ತಾರೆ ಹೌದಲ್ಲ ನಿಮ್ಗೆ ಅವರು? ಹೌದು ಸರ್ ಹೌದು. ಲೆಕ್ಕ ಹಾಕಿ 14% ಕಟ್ಟಿವಿ. ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಹೌದು. ಸರಿ ಸರಿ ಸರಿ, ಓಕೆ. ಓಕೆ ಸರ್. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು, ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHG ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತೇ ಇರಲಿಕ್ಕಿಲ್ಲ. NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRLMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ, ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ, ಇದನ್ನ ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು, ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದದು, ಸರ್ವೋದಯ ನವೋದಯ ಯೋಜನೆ ಇದೆ,
ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ. ಅವು ಅವು ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLನಲ್ಲಿ ಬರೀ 4.5% ತಗೊಳ್ತಾ ಇದ್ದಾರೆ ಅವರು. ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ. SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ ಈಗ ಲೈವಲ್ಲಿ, ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಹಬ್ಬಿಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು, ನೀವು ಕಳಿಸಿದಿರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದ್ರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ. ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳಿ ನೋಡಿದೆ, ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ, ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರೆ. ಅದನ್ನ ಆಯಿತು ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ
ತಗೊಂಡು ಬಂದು ತೋರ್ಸಂಥೇಳಿ ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತಂತ ಹೇಳಿದ್ರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಇಟ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರು ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರೋದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನ ಆಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನ ಆಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯೋದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ. ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ, ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮಗೆ ಅನುಕೂಲ. ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ. 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ DPಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು DPಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ.
18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ, ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು, ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟೋಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ
ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಸಂಘದವರಿಗೆ. ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಇಳಿದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಭಾಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ. ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರದ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ, ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ.
ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ ಸರ್. ಇನ್ನೊಂದು ಹಾಂ, ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂಥ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್ ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ, ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್. ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ. ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್. ಡೇ NRLM ಹ್ಯಾಸ್ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಏನೋ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದರೆ ಇದು ಬಹಳ ಮುಖ್ಯವಾದಂಥ ಅಂಶ. ತಾವು ಗಮನದಲ್ಲಿಟ್ಕೊಳ್ಳಿ, RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ಸ್ ಫಾರ್ ಆಲ್ ದ SHGs. ಅಂದರೆ
ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು ಬಿ ಸಿ ಟ್ರಸ್ಟ್, ನಾವು ಬಿ ಸಿ ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1 ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ಡ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನೋ ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು? ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. $7.2 ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG and their federation may be encouraged to transact through their respective savings or cash credit. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟ್ಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34ಅಲ್ಲಿ ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ? ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಇಲ್ಲೇ ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ.
ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ ಇವರು. ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೋತಾರಲ್ಲ ಅವರು. ನೋಡಿ ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 ಮಂತ್ಸ್. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 ಮಂತ್ಸ್ ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ ಇಲ್ಲಿದೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ದ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 ಮಂತ್ ಟು 48 ಮಂತ್ಸ್, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಅವ್ರ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸ್ರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, RBI. ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK, ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs, 10 ಲಕ್ಷದವರೆಗೆ, ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ಟಿ ಕೊಡ್ತೀವಿ ಅಂತೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಉಳಿತಾಯ ಹಣಕ್ಕೆ. ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG
ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಗೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತು ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ದೀರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ವೀರೇಂದ್ರ ಹೆಗಡೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ದೀರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ, ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟು, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾನು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೋ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ, ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳ್ನಾಡು ಇದ್ದರೆ ತಮಿಳ್ನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ may be issued to the SHGs which may contain all the details of the loan disbursed to them. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್, ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDP ದವ್ರು ಕೊಡ್ತಾರೆ. DSK ಎಲ್ಲ ಬ್ಯಾಂಕ್ ಬ್ರಾಂಚಸ್ಸು, ಅವರು ಹೇಳಬೇಕು, ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು, ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನು ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ, ಅದರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು, ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ
3 ಲಕ್ಷಕ್ಕೆ 4,34,000. ನಾನು ಅಂದೆ ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನ. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲರಿ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. RBI ಹೇಳೋದು ಬರೀ 7%, 7%. 7% ಸ್ವಸಹಾಯ ಗುಂಪುಗಳು ಇದ್ದರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಇಲ್ಲಿದೆ ನೋಡಿ. ಯಾರು ಏನೇನು ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದನ್ನು. ಇದರಲ್ಲಿ ಎಷ್ಟಿದೆ? ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು at 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟು,
ಎಷ್ಟೆಷ್ಟು ಕಟ್ ಆಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ 18 ಇಲ್ಲ, ಅಲ್ಲಿರೋದೆಷ್ಟು ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟಾಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ, ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ, ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ, ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ, ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮರೋಡಿ ವೆಬ್ಸೈಟ್ ಅಲ್ಲ, ಇದು ಎದರದಿದು ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ ನೋಡಿ ಇಲ್ಲಿದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನಂತ ಬರೆದಿದ್ದಾರೆ, ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294, 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್, 1 ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಇದನ್ನು ನೆಟ್ ಹೋಗಿದೆ, ನೆಟ್ ಆನ್ ಮಾಡಿ. ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ, NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂತಹ ಸದಸ್ಯರಿಗೆ ಹೋಗಬೇಕೋ ಬೇಡ. ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿಂತ್ರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ, ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡೋನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ದರೆ ಅವ್ನು ನಿಮಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLMನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLMಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯಿತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ ಇವರು? ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು ಅವರು, ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ
ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು, ಅವರು ಅದು NRL ಮಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ, ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರೆ ಅಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದೋ ಅಲ್ಲೋ ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವ್ರಿಗೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತೆ ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು ಇದಕ್ಕೆ ಪರಿಹಾರ. ಮುಂಚೆನೂ ಕೂಡ ನಾವು ಹೇಳಿದ್ದೀವಿ, ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂತ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆ್ಯಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲಿಯೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಂದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ. ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRLನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ. ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು
ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನ ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ, ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು, ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು, ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದಿರಲ್ಲ ಸಿವಿಲಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೇನು, ಸಿವಿಲಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿವಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಿರಲ್ಲ, ಸಿವಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿವಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿವಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನೂ ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDPದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆ ಅವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ ಇದನ್ನು. ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ, ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ, ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕುಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ ಇದನ್ನು. ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು, ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು. ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟ್ಔಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ, ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವಾದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ, ಹೆಸರು ಓದೋದು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವಾದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5% ಇಷ್ಟೇ. ಸಾಯಿಬಾಬಾ, ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡು. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ. ಇದನ್ನು ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ. ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕುಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ.
ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕುಲಾಳ ಸರ್. ನಮ್ದು ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ. ಹಾ ಸರ್. ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಹಾ ಸರ್. ಈ ದ್ಯಾಮವ್ವ ದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಹಾ, ನಮ್ಮೂರದ ಸರ್ ಅದು. ಯಾರು ಮಾಡಿದ್ದದನ? ಅದು ಹೆಣ್ಮಕ್ಳು ಸರ್ ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರೆ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರ್ಸ. ನಿಮ್ಮ ಊರ್ದ ಹೌದಲ್ಲ? ಹೌದ್ರಿ ಹೌದ್ರಿ. ನಿಮ್ಮ ಊರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ದೇ. ಹೌದ್ರಿ ಹೌದು. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರ ಅವರು? ಎಷ್ಟು ಸರ್ ಇಂಟ್ರೆಸ್ಟ್ ಏನ್ ಸರ್? ಇಂಟ್ರೆಸ್ಟ್ 14% ಸರ್. 14% ಅಂತ ಹೇಳ್ತಾರೆ ಹೌದಲ್ಲ ನಿಮ್ಗೆ ಅವರು? ಹೌದು ಸರ್. ಹೌದು. ಲೆಕ್ಕ ಹಾಕಿ 14% ಕಟ್ಟಿವಿ. ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಹೌದು. ಸರಿ ಸರಿ ಸರಿ, ಓಕೆ. ಓಕೆ ಸರ್. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು, RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾ ತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು, ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHD ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ, ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲೋ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದೋ ಅಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದೋ ಅಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ ಇದನ್ನ, ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು, ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವತ್ತು ಹೇಳಲೇಬೇಕಂತ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತೊಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ. ಅವು ಯಾವ ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತೊಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ?
ಬೇರೆ SHGಗಳಿಗೆ ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ. SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ ಈಗ ಲೈವಲ್ಲಿ, ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಎಬ್ಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು, ನೀವು ಕಳಿಸಿದಿರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರೇನಾದರೂ, ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ. ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳಲ್ಲಿ ನೋಡಿದೆ, ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ, ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಲೇಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರೆ ಅದನ್ನ. ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂಥೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಇಟ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರು ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ.
ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು ನಿಯೋಜಕರು ಅಂತ ಕೆಳಗಡೆ ಇದೆ, ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ್ರ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರೋದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನ ಆಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನ ಆಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ, ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮಗೆ ಅನ್ಕೊಂಡು, ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ. 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ DPಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು DPಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಹತ್ತಿಕ್ತಾ ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ.
ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ, ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು, ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾ ಇದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು, ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಇಳಿದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಬಹಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ.
ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವರು ಹೆಸರಿಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯಗೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ. ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾರಾಮ್ ಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ, ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗೇನು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ
ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ ಸರ್. ಇನ್ನೊಂದು ಹಾಂ, ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂಥ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್ ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ, ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್, ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೇನೆ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ. ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್. ಡೇ NRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಅಂಶ, ತಾವು ಗಮನದಲ್ಲಿಟ್ಕೊಳ್ಳಿ. RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ಸ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ?
ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನು, ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. (7.2) ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG and their federation may be encouraged to transact through their respective savings or cash credit. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟಿಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದೆ ನೋಡಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು. ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೊತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ. ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ
2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ ಇಲ್ಲಿದೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 ಮಂತ್ ಟು 48 ಮಂತ್ಸ್, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಅವ್ರ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, RBI. ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK, ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs, 10 ಲಕ್ಷದವರೆಗೆ, ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ಟ್ರಿ ಕೊಡ್ತೀವಿ ಅಂತ ಹೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಉಳಿತಾಯ ಹಣಕ್ಕೆ. ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಗೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು
ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾನು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೋ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ, ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳ್ನಾಡು ಇದ್ದರೆ ತಮಿಳ್ನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ may be issued to the SHGs which may contain all the details of the loan disbursed to them. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್, ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDP ದವ್ರು ಕೊಡ್ತಾರೆ. DSK ಎಲ್ಲ ಬ್ಯಾಂಕ್ ಬ್ರಾಂಚಸ್ಸು, ಅವರು ಹೇಳಬೇಕು, ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು, ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ, ಅದ್ರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3 ಲಕ್ಷಕ್ಕೆ 4,34,000. ನಾನು ಅಂದೆ, ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ, ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನ. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು, EMI ಚಾರ್ಟ್ ನೋಡಿ ನೀವು, EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದು ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ.
ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲರಿ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂತ. RBI ಹೇಳೋದು ಬರೀ 7%, 7%. 7% ಅಲ್ಲಿ ಸ್ವಸಹಾಯ ಗುಂಪುಗಳು ಇದ್ದರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಹಾಂ, ಇಲ್ಲಿದೆ ನೋಡಿ. ಯಾರು ಏನೇನು ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು at 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟೆಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು? ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟ್ ಆಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ? ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ? ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ. ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ? ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ?
ಪ್ರಶ್ನೆ ಬರ್ತದಲ್ಲ. NRNನಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮ್ರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು? ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ, ನೋಡಿ ಇಲ್ಲಿದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನಂತ ಬರೆದಿದ್ದಾರೆ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್. ಒಂದು ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಇದನ್ನು ನೆಟ್ ಹೋಗಿದೆ. ನೆಟ್ ಆನ್ ಮಾಡಿ, ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ, NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ.
ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂತಹ ಸದಸ್ಯರಿಗೆ ಹೋಗಬೇಕೋ ಬೇಡ. ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್, ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿನ ಹತ್ರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ. ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ದರೆ ಅವ್ನು ನಿಮ್ಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಹಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮ್ಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLಮ್ಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು. ಅವರು ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು. ಅವರು ಅದು NRLನಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ.
ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರೆ ಅಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದು ಅಲ್ಲೋ? ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು ಇದರಲ್ಲಿ ಮತ್ತೆ ಯಾಕೆ ಬಿ ಡಿ ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವ್ರಿಗೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತೆ ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು ಇದಕ್ಕೆ ಪರಿಹಾರ ಮುಂಚೆನೂ ಕೂಡ ನಾವು ಹೇಳಿದ್ದೀವಿ. ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂತ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆ್ಯಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಾದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ, ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRMನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ. ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು. ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲ್ನಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲ್ನಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ,
ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನೂ ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDP ದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆ ಅವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ ಇದನ್ನು. ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ, ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕ ಉಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ ಇದನ್ನು. ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು, ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ, ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವಾದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ, ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವಾದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5% ಇಷ್ಟೇ. ಸಾಯಿಬಾಬಾ, ಅದು ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡು. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ ಇದನ್ನು. ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ. ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕ ಉಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಈ ದ್ಯಾಮವ್ವಾದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಯಾರು ಮಾಡಿದ್ದದನ್ನ? ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ನಿಮ್ಮೂರ್ದ ಹೌದಲ್ಲ? ನಿಮ್ಮೂರ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ದೇ. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರ ಅವರು? ಎಷ್ಟು ಇಂಟ್ರೆಸ್ಟ್? 14% ಅಂತ ಹೇಳ್ತಾರೆ ಹೌದಲ್ಲ ನಿಮ್ಗೆ ಅವರು? ಲೆಕ್ಕ ಹಾಕಿ 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಸರಿ. ಓಕೆ. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ,
ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು ಬುಕ್ಕಿನ ರೇಟು ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು, ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್ SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHD ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ, ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ, ಇದನ್ನ ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು, ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ, ಅವು ಅವು ಧರ್ಮಸ್ಥಳದ್ದಲ್ಲ. ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ, SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತೊಗೊಂಡಂಥ
ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ, ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಎಬ್ಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದ್ರು, ನೀವು ಕಳಿಸಿದಿರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದ್ರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ. ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳಿ ನೋಡಿದೆ, ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ, ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಲೇಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರೆ. ಅದನ್ನ ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂಥೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಇಟ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರು ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರೋದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು, ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ.
PRK ಬಾಂಡ್ ಬಗ್ಗೆ ಕೇಳಿದರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್ ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನ ಆಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನ ಆಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೊತಾನೆ. ನಡೀತದ ಅದು? ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ ಅವಳ ಹುಟ್ಟುಹಬ್ಬ ಇದೆ. ನೋಡಿ, ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮಗೆ ಅನ್ಕೊಳ್ಳಿ. ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ. 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ DPಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು DPಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಹತ್ತಿಕ್ತಾ ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ, ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ.
ಅದು ನಮ್ಮ ಜೈನರ ಸ್ವಂತ ಆಸ್ತಿ ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತ ಹೇಳ್ತೀರಿ. ನಮ್ಮ ದೇವರು ರೀ ಅದು. ಹಿಂದೂಗಳು ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾ ಇದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೊಂದು ಬಡ್ಡಿ ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು, ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಇಳಿದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಬಹಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು
ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ. ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗೇನು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ ಸರ್. ಇನ್ನೊಂದು ಹಾಂ, ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂತಹ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್, ಡೇ NRLM. ಇದರಲ್ಲಿ
ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್, ಸ್ವಲ್ಪ ಬ್ಯಾಕ್ ತಗೋತೇನೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ನಲ್ಲಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ, ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ, ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್, NRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಅಂಶ, ತಾವು ಗಮನದಲ್ಲಿಟ್ಕೊಳ್ಳಿ. RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ಸ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನು, ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG
ನೋಡಿ ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. (7.2) ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG ಆ್ಯಂಡ್ ದರ್ ಫೆಡರೇಷನ್ ಮೇ ಬಿ ಎನ್ಕರೇಜ್ ಟು ಟ್ರಾನ್ಸಾಕ್ಟ್ ಥ್ರೂ ದೇರ್ ರೆಸ್ಪೆಕ್ಟಿವ್ ಸೇವಿಂಗ್ಸ್ ಆರ್ ಕ್ಯಾಶ್ ಕ್ರೆಡಿಟ್. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಸೇವಿಂಗ್ SB ಅಕೌಂಟಿಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿರೋದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ. ಲೋನ್ ಅಪ್ಲಿಕೇಶನ್ ದಯವಿಟ್ಟು ಇದೆ ನೋಡಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು. ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೋತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ. ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ, ಇಲ್ಲಿದೆ ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 months to 48 months, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ
3 ತಿಂಗಳಿಗೆ ಒಂದು ಸಾರಿ ಕಟ್ಟಿ ಅಂತ ಆರ್ ಬಿ ಐ ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಅವ್ರ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸ್ರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, ಆರ್ ಬಿ ಐ ನಿಯಮದಿಂದನೇ ಇದೆ ಎಲ್ಲ. ಆರ್ ಬಿ ಐದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಆರ್ ಬಿ ಐ. ಯಾಕಂದರೆ ಇವರು ಆರ್ ಬಿ ಐ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದವು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ಟ್ರಿ ಕೊಡ್ತೀವಿ ಅಂತೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಉಳಿತಾಯ ಹಣಕ್ಕೆ. ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ ಆರ್ ಬಿ ಐ ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಗೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ, ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾನು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ.
ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೆ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಷನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳ್ನಾಡು ಇದ್ದರೆ ತಮಿಳ್ನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್. ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವಿ, SKD RDP ದವ್ರು ಕೊಡ್ತಾರೆ. DSK ಎಲ್ಲ ಬ್ಯಾಂಕ್ ಬ್ರಾಂಚಸ್ಸು ಅವರು ಹೇಳಬೇಕು, ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ, ಅದರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,04,34,000. ನಾನು ಅಂದೆ, ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯ್ತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನ. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು, EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲರಿ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ.
ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದನ್ನ. RBI ಹೇಳೋದು ಬರೀ 7%, 7%. 7% ಅಲ್ಲಿ ಸ್ವಸಹಾಯ ಗುಂಪುಗಳು ಇದ್ದರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5% ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದಿದೆ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಹಾಂ, ಇಲ್ಲಿದೆ ನೋಡಿ. ಯಾರು ಏನೇನು ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ. 7% ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟೆಷ್ಟು ಕಟ್ಟಾಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು? ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟ್ ಆಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ? ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ? ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ. ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಗೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ? ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮ್ರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು? ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ ನೋಡಿ, ಇಲ್ಲಿದೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಏನಂತ ಬರೆದಿದ್ದಾರೆ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ
ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್ ಸರ್ಚ್ ಮಾಡ್ತೀನಿ. ಈಗ ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್. ಒಂದು ನಿಮಿಷ. NRLM SHG ಬ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ವೈಫೈ ಆಗ್ಬಿಟ್ಟು ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡಿ. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ 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 ಇದನ್ನು ನೆಟ್ ಹೋಗಿದೆ. ನೆಟ್ ಆನ್ ಮಾಡಿ ಇರಲಿ. ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ. NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂಥ ಸದಸ್ಯರಿಗೆ ಹೋಗಬೇಕೋ ಬೇಡ. ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ.
ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ ಆಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು, ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿಂತ್ರ ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ, ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ದರೆ ಅವ್ನು ನಿಮ್ಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಹಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮ್ಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLMಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಿಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು. ಅವರು ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು. ಅವರು ಅದು NRLನಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ. ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದು ಅಲ್ಲೋ? ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬಿಡ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು.
ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ ನಾವು ಜಾಸ್ತಿ ಈ ನೀವು ಅನ್ಬೋದು ಮಟ್ಟಣ್ಣವ್ರಿಗೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತು ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು ಇದಕ್ಕೆ ಪರಿಹಾರ ಮುಂಚೆನೂ ಕೂಡ ನಾವು ಹೇಳಿದ್ದೀವಿ. ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂದ್ರೆ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆ್ಯಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಾದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ. ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRMನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ. ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ. ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು. ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳೋದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನೂ ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDP ಅವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆ ಅವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ. ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ,
ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕ ಉಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ ಇದನ್ನು. ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು, ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಲೈನಲ್ಲಿ ಇದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ. ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು, ಗ್ರಾಮ ಪಂಚಾಯತಿ ಹೇರೂರು, ವಿಲೇಜ್ ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವಾದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಗೀತಾ, ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವಾದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4ರಿಂದ 5% ಇಷ್ಟೇ. ಸಾಯಿಬಾಬಾ, ಅದು ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡು. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ ಇದನ್ನು. ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ. ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕ ಉಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಈ ದ್ಯಾಮವ್ವಾದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಯಾರು ಮಾಡಿದ್ದದನ್ನ? ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ನಿಮ್ಮೂರ್ದ ಹೌದಲ್ಲೋ? ನಿಮ್ಮೂರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ಮದೇ. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರ ಅವರು? ಎಷ್ಟು ಇಂಟ್ರೆಸ್ಟ್? 14% ಅಂತ ಹೇಳ್ತಾರೆ, ಹೌದಲ್ಲ ನಿಮ್ಗೆ ಅವರು? ಲೆಕ್ಕ ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಸರಿ. ಓಕೆ. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು. ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು
ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHD ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತೇ ಇರಲಿಕ್ಕಿಲ್ಲ. NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಸಂಘಗಳನ್ನು ನಾವು NRLMನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ, ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ, ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲೋ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ ಇದನ್ನ, ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು, ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು ಒಂದು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ. ಅವು ಯಾವ ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ. SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ, ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಕ್ಕೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತೊಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ. ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದಿರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಎಬ್ಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು, ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು, ನೀವು ಕಳಿಸಿದಿರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDP ದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ.
ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ, ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಆಗ ನೋಡಿದೆ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ, ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಲೇಬೇಕು. ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ, ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ, ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರದನ್ನ. ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂಥೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಹಿಡ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರ ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮೂತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರೋದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು, ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದ್ರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ, ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನಾಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನಾಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯೋದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರ.
ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮಗೆ ಅನ್ಕೊಳ್ಳಿ. ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ. 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ DPಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು DPಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ, ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಇವರು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ, ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು, ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ.
ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಎಳೆದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಬಹಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿಯಾಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರು ಎಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂಥೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG
ಸೆಲ್ಫ್ ಹೆಲ್ಪ್ ಗ್ರೂಪ್ SHG ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM. DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ. ಇನ್ನೊಂದು ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂಥ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್, ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್. ನಾನು ಸ್ವಲ್ಪ ಬ್ಯಾಕ್ ತಗೋತೇನೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ
ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ ಸಿ ಸಿ ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ, ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ ಸಿ ಸಿ ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ, ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ, ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್, DNRLM ಹ್ಯಾಸ್ ಅ ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ವಿಮೆನ್ SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಏನೋ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು, ನಮ್ಗೆ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದರೆ ಇದು ಬಹಳ ಮುಖ್ಯವಾದಂಥ ಅಂಶ, ತಾವು ಗಮನದಲ್ಲಿಟ್ಕೊಳ್ಳಿ. RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್, ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ, ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ, ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ಡ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನೋ ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ, SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. (7.2) ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ, SHG and their federation may be encouraged to transact through their respective savings or cash credit. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟ್ಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು, ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ.
ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿರೋದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್ ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂಥ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು. ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಇಲ್ಲೇ ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್. ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೊತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. Repayment schedule for term loans may be as follows. The first dose of loan may be repaid in 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 ಮಂತ್ಸ್ ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ, ಇಲ್ಲಿದೆ ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ದ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 ಮಂತ್ ಟು 48 ಮಂತ್ಸ್, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಕಡೆ ಸಾಲ ತಗೊಂಡಿಲ್ಲ. ನಾನು ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ
ಶೈಲಜಾಕ್ಕ ಅಂತಿದ್ದಾರೆ, ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. RBI, ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು? ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಆ್ಯಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಆ್ಯಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ, ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದರೆ, ಆಯಿತು ನೀವು ಸಾಲ ಕಟ್ರಿ ಕೊಡ್ತೀವಿ ಅಂತ ಹೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಉಳಿತಾಯ ಹಣಕ್ಕೆ ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ, ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತು ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ, ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೋ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳುನಾಡು ಇದ್ದರೆ ತಮಿಳುನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್, ಎರಡನೇದು ನೋಡಿ ನೀವು,
ನೀವು ಅನ್ಬಹುದು ಮತ್ತೆ ಬಿ ಸಿದವ್ರು ನಾವೇ ಕೊಡ್ತೀವಿ, ಎಸ್ ಕೆ ಡಿ ಆರ್ ಡಿ ಪಿದವ್ರು ಕೊಡ್ತಾರೆ. ಡಿಸ್ಕೆಲ್ಲ ಬ್ಯಾಂಕ್ ಬ್ರಾಂಚಸ್ಸು ಅವರು ಹೇಳಬೇಕು, ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ ಫೈನಾನ್ಷಿಯಲ್, ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು. ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ. ಈಗ ಕೇಳ್ತಾರೆ, ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ ಅದರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,00,000ಕ್ಕೆ 4,34,000. ನಾನು ಅಂದೆ ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನು. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗೂ ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲ ರೀ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. RBI ಹೇಳೋದು ಬರೀ 7%, 7%. 7% ಸ್ವಸಹಾಯ ಗುಂಪುಗಳು ಇದ್ದರೆ, ಸ್ವಸಹಾಯ ಗುಂಪುಗಳಿಗೆ ಅದರಲ್ಲಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಯಾರು ಮಾಡ್ತಾ ಇದ್ದಾರೆ, ತಿಂಗಳ ಅಥವಾ ಯಾವುದು ಓವರ್ ಡ್ಯೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರೀ 4.5%, ಅಂದ್ರೆ ಸಬ್ಸಿಡಿ ಸಬ್ವೆನ್ಷನ್ ಅಂತ ಹೇಳಿದ್ನಲ್ಲ ನಾನು. 7% ಅಲ್ಲಿ 3% ಸರ್ಕಾರನೇ ಕೊಟ್ಬಿಡ್ತದೆ ಬ್ಯಾಂಕಿಗೆ. ಉಳಿದಿದೆಷ್ಟು? 4%. 4ರಿಂದ 5% ಒಳಗಡೆನೆ ಕೊಡಬೇಕು. ಅದು ಇಲ್ಲಿದೆ.
ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಉದಾಹರಣೆ ಕೊಟ್ಟೆ ತೋರಿಸಿದ್ದಾರೆ. ಒಂದು ಇದನ್ನು ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ, RBI ಆನ್ಲೈನಲ್ಲೇ ತೋರಿಸ್ತೀನಿ. ಇದು ಎಲ್ಲ ಆನ್ಲೈನ್, ಇದು ಹಾರ್ಡ್ ಪ್ರಿಂಟ್ ಇದೆ, ಆನ್ಲೈನಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಕೂಡ RBI ಸರ್ಕ್ಯುಲರ್, ಮಾಸ್ಟರ್ ಸರ್ಕ್ಯುಲರ್ NRLM ಅಂತ ಹಾಕೊಂಡ್ಬಿಡಿ. SHG ಸೆಲ್ಫ್ ಹೆಲ್ಪ್ ಗ್ರೂಪ್, SHG RBI NRLM ಅಂತ ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದ್ಬಿಡ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ಇದು ಪೇಜ್ ನಂಬರ್ 20. ಹಾಂ, ಇಲ್ಲಿದೆ ನೋಡಿ. ಯಾರು ಏನೇನು ಹೇಳ್ತಿದ್ರಲ್ಲಪ್ಪ, ಅಷ್ಟು ಪರ್ಸೆಂಟ್ ನಮ್ಮದು 14%, 18% ಅಂತ ಡಾಕ್ಯುಮೆಂಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಎಷ್ಟಿದೆ ನೋಡಿ, ದಯವಿಟ್ಟು ನೋಡ್ರಪ್ಪ ಇದರಲ್ಲಿ ಎಷ್ಟಿದೆ. ಇದೆಷ್ಟಿದು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮೂಲ ಇರೋದು 7% ಮಾತ್ರ, ಓನ್ಲಿ 7%. ಯಾವ 14 ಇಲ್ಲ, 18 ಇಲ್ಲ, 20 ಇಲ್ಲ, 40% ಇಲ್ಲ, ಬರೀ ಎಷ್ಟು? 7% ಇರೋದು ಮಾತ್ರ, 7%. ಯಾರು ಪ್ರಾಂಪ್ಟ್ ಆಗಿ ತುಂಬ್ತಾರೆ ಅವ್ರಿಗಿರೋದು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, 4.5% ಮತ್ತು ಅಟ್ 5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅನೇಕ ಉದಾಹರಣೆಗಳನ್ನು, ಇಲ್ಲಸ್ಟ್ರೇಷನ್ಗಳನ್ನು ನೋಡಿ. ಇಲ್ಲಸ್ಟ್ರೇಷನ್ ಅಂದರೆ ಉದಾಹರಣೆ. ಲೋನ್ ಅಮೌಂಟ್ ಸ್ಯಾಂಕ್ಷನ್ಡ್ 8 ಲಕ್ಷಕ್ಕೆ ಎಷ್ಟೆಷ್ಟು ಕಟ್ ಆಗುತ್ತೆ, ಸಬ್ವೆನ್ಷನ್ ಆದಮೇಲೆ ಎಷ್ಟು ಬರ್ತದೆ, ಎಲ್ಲವನ್ನು ಕೂಡ ಇದರಲ್ಲಿ ಸ್ವತಃ RBI ಹೇಳಿದೆ. ಇವರು ಯಾವ 14 ಇಲ್ಲ, 18 ಇಲ್ಲ, ಅಲ್ಲಿರೋದೆಷ್ಟು? ಬರೀ 7% ಮಾತ್ರ. ಯಾರು ನೀವು ಪ್ರಾಂಪ್ಟಾಗಿ ವಾರ ತುಂಬಿದ್ದೀರಿ, ನೀವು ತಿಂಗಳ ಅಲ್ಲ, 3 ತಿಂಗಳಿಗೆ ಒಂದು ಸರಿ ಅಲ್ಲ, ನೀವು ಪ್ರತಿ ವಾರಕ್ಕೆ ವಾರ ಕಟ್ಟಿದ್ದೀರಿ. ಹೀಗಾಗಿ ನಿಮಗೆ ಬರೋದೆಷ್ಟು ಹೇಳಿ? ಬರೀ 4ರಿಂದ 5% ಇಷ್ಟೇ ಬರ್ತದೆ. ಇವರು ಲೂಟಿ ಮಾಡಿದ್ದೆಷ್ಟು, ತೊಗೊಂಡಿದ್ದೆಷ್ಟು ನಿಮ್ಮ ಹತ್ರ? ಆನ್ ರೆಕಾರ್ಡ್ 14% ಅಂತ ಹೇಳ್ತಾರೆ. ಈಗ ನಾವು ಯಾವಾಗ NRLM ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಹೊಸ ರಾಗ ತೆಗೆದಿದ್ದಾರೆ ಸ್ನೇಹಿತರೆ, ಬರೀ 7% ಕೊಡ್ತೀವಿ ನಾವು ಹೇಳ್ತಾ ಇದ್ದಾರೆ. ಈಗ 1 ಲಕ್ಷ ತೊಗೊಂಡ್ರೆ ಈಗ 7%ಕ್ಕೆ ಬಂದ್ರಿ ಈಗ ಮಹಾರಾಜರು. ಇವರ ಪರಿಸ್ಥಿತಿ ಇದು RBI ಏನೇನು ಹೇಳಿದೆ ಅಂಥೇಳಿ. ಈಗ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, NRLMಗೂ ಮತ್ತು ಇದಕ್ಕೆ ಹೆಂಗ್ರಿ ಮತ್ತೆ ಸಂಬಂಧ? ನೀವು ಹೆಂಗೆ ಹೇಳ್ತೀರಪ್ಪ, NRLM ಒಳಗೆ ಇದನ್ನು ಸೇರಿಸಿದ್ದಾರೆ ಇಲ್ಲ ಅಂಥೇಳಿ ಪ್ರಶ್ನೆ ಬರ್ತದಲ್ಲ. NRNಲ್ಲಿ ಇದರಲ್ಲಿ ಸೇರಿಸಿದಾರೋ ಇಲ್ಲೋ ಅನ್ನೋದನ್ನು ಉದಾಹರಣೆ ಕೊಟ್ಟು ಆನ್ಲೈನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಿಸಿ. ಇದು SHG ರಿಪೋರ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ NRLM. ಇದು ನಂದು ವೆಬ್ಸೈಟ್ ಅಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ವೆಬ್ಸೈಟು, ಮಹೇಶ್ ಶೆಟ್ಟಿ ತಿಮರೋಡಿ ವೆಬ್ಸೈಟ್ ಅಲ್ಲ. ಇದು ಎದರದಿದು? ಆಜೀವಿಕಾ, ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಾರಿ, ನೋಡಿ ಇಲ್ಲಿದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಏನಂತ ಬರೆದಿದ್ದಾರೆ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್. ಹೌದಾ? ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಪ್ರತಿಯೊಂದು ಕೂಡ ಎಂಟ್ರಿ ಇದೆ. ಟೋಟಲ್ ಓವರ್ ಆಲ್ 29,95,294, 29,95,294 ಜನರು ಇದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಸದಸ್ಯರು NRNನಲ್ಲಿ ಎಂಟ್ರಿ ಆಗಿದೆ. ಈಗ SHG ರಿಪೋರ್ಟ್, ಸರ್ಚ್ ಮಾಡ್ತೀನಿ ಈಗ. ಮಾಸ್ಟರ್ ಸರ್ಕ್ಯುಲರ್ NRLM ನ್ಯೂ ಟ್ಯಾಬ್. 1 ನಿಮಿಷ. NRLM SHG ಬ್ಲಾಕ್ ವೈಸ್
ಇಲ್ಲಿ ನೋಡಿ, ಇದು ವೈಫೈ ಆನ್ ಮಾಡು. ತಡಿ ಒಂದು ನಿಮಿಷ. ವೈಫೈ ಆನ್ ಮಾಡು. ಇದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಇದನ್ನು ನೆಟ್ ಹೋಗಿದೆ. ನೆಟ್ ಆನ್ ಮಾಡಿ, ಇರಲಿ, ಇದು ನೆಟ್ ಆನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಕೇಳ್ಬೋದು ಇದರಲ್ಲಿ NRLM ಇದನ್ನು ಎಂಟ್ರಿ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ದಯವಿಟ್ಟು NRLM ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ವೈಫೈ ನೆಟ್ವರ್ಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ. ಈ NRLMನಲ್ಲಿ ನೀವು ಏನು ಸ್ವಸಹಾಯ ಸಂಘದಿಂದ ನೀವು ಗುಂಪುಗಳನ್ನು ಮಾಡಿದ್ದೀರಿ, ಆ ಗುಂಪುಗಳನ್ನು ಇವರು NRLMನಲ್ಲಿ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಆ ಏನೇನು ಸಬ್ಸಿಡಿ ಇರ್ತದಲ್ಲ ಅದು ನಿಮಗೆ ಬರಬೇಕಲ್ಲ. ಆಗ ನಾನು ತೋರಿಸಿದೆ 7% ಅಂತ. ನಿಮ್ಮ ಕಡೆ ಅಧಿಕೃತವಾಗಿಯೇ 14%, 18% ಅಂತ ಹೇಳಿ ಅದ್ರ ಜೊತೆಗೆ ಮತ್ತೆ ಏನೋ ಲೈಫ್ ಇನ್ಶೂರೆನ್ಸು, PRK ಬಾಂಡು, ಆ ಬಾಂಡು ಸುಲಿಗೆ ಮಾಡ್ತಾನೆ ಇದ್ದಾರೆ. ಇದು ಯಾವುದು ಕೂಡ RBIನಲ್ಲಿ ಇಲ್ಲ. ಹಗರಣ ಅಲ್ವಾ ಇದು? ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ಬಂದಿದೆ, NRLM ಸಬ್ಸಿಡಿ ಬಂದಿದೆ, ಯಾರಿಗೂ ರೀಚ್ ಆಗ್ತಾನೆ ಇಲ್ಲ. ದೇಶ ಕಂಡಂತಹ ಅತಿ ದೊಡ್ಡ ಹಗರಣ ಇದು. ಅಂದರೆ ಕೇಂದ್ರ ಸರ್ಕಾರದಿಂದನೇ ನೀವು ಕೊಡ್ತಾ ಇರುವಂಥ ಬಡ್ಡಿ ಏನಿದೆಯಲ್ಲ, ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನು ಬಡ್ಡಿಯನ್ನು ಕಟ್ತೀರಿ, ಆ ಬಡ್ಡಿಯಲ್ಲಿ 7% ಮಾತ್ರ, ಅದರಲ್ಲಿ ಮತ್ತೆ 3% ಕಡಿತ ಮಾಡಿಬಿಟ್ಟಿದ್ದಾರೆ. ಅದರ ಲಾಭ ಗ್ರಾಹಕರಾದಂತಹ ಸದಸ್ಯರಿಗೆ ಹೋಗಬೇಕೋ ಬೇಡ? ಅಷ್ಟೇ ಅಲ್ಲ, ಅಂತ್ಯೋದಯ ಯೋಜನೆಯಲ್ಲಿ ಟಾಯ್ಲೆಟ್ ಕಟ್ಟಿಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರೀಚ್ ಆಯ್ತಾ ಯಾರಿಗಾದ್ರೂ? ಇಲ್ಲ. ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರಿಗಾದ್ರೂ ಮುಟ್ತಾ? ಇಲ್ಲ. ಆ ನಂತರ ಎಷ್ಟೋ ಕಂಪ್ಲೇಂಟ್ಗಳು, ದೂರುಗಳು ನಮಗೆ ಬರ್ತಾ ಇದೆ. ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಔಷಧಿಯನ್ನು ಫ್ರೀಯಾಗಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯಲ್ಲಿ, ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಹೇಳಿ? ಎಲ್ಲವನ್ನು ಕೂಡ KYC ಮಾಡಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಏನೇ ಲಾಭ ಹೋಗ್ಬೇಕಂದ್ರೂ SKDRDPಗೆ ಹೋಗಬೇಕು, ಅವರು ಖಾತೆಗೆ ಹೋಗಬೇಕು. ನಿಮಗೆ ಡೈರೆಕ್ಟ್ ಯಾವುದು ಸಿಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ, ಇದರ ಬಗ್ಗೆ ಗಮನ ಕೈಗೊಳ್ಳಿ. ಮೊನ್ನೆ ಹೇಳಿದ್ರು ಸರ್ ನಮ್ದು BPL ಕಾರ್ಡ್ ಇದೆ, ನಾವು ಮೆಡಿಸಿನ್ ತೊಗೊಳಕ್ಕೆ ಹೋದ್ವಿ, ನಮ್ಗೆ ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ KYC ಅಂದ್ರೆ ನೋ ಯುವರ್ ಕಸ್ಟಮರ್. KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಖಾತೆ ಅಕೌಂಟ್ ಓಪನ್ ಆಗಿಬಿಟ್ಟಿದೆ, ನೀವು ಬ್ಯಾಂಕಿನ ಗ್ರಾಹಕರು. ನೀವು ಯಾವುದೇ ಲಾಭ ನಿಮಗೆ ಸಿಗ್ತಾ ಇಲ್ಲ. ಗುಂಪುಗಳು, ಸ್ವಸಹಾಯ ಗುಂಪುಗಳು ತೋರಿಸಿ SKDRDPದವರು ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರು. ಇದು ಹೆಂಗಂತ ಹೇಳಿದ್ರೆ, ಆ್ಯಕ್ಚುಲಿ ಇವರು ನಿಜವಾಗಿ ಇವ್ರ ಕೆಲಸ ಇರೋದೇನಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು. ಅದು BC ಏಜೆಂಟ್ ಕೆಲಸ. ಇವ್ರೇನು ಮಾಡಿದ್ರು? ನೀವು ಹೇಳ್ತೀರಿ ರೇಷನ್ ಅಂಗಡಿ ಭಾಳ ದೂರದ ನಮ್ಮ ಊರಿನ ಥರ, ನೀವು ತೊಗೊಂಡು ಬಾ ಅಂತ ಒಬ್ರಿಗೆ ಹೇಳ್ತೀರಿ. ಅವ್ನು ತಂದು ಕೊಡ್ಬೇಕು ನಿಮಗೆ ರೇಷನ್. ನೀವು ಕೊಟ್ಟಿರೋಷ್ಟು ದುಡ್ಡು ರೇಷನ್ ತಂದು ಕೊಡಬೇಕು. ಅವನೇನು ಮಾಡ್ತಾನೆ, ಊರಲ್ಲಿ ತಂದೇ ಒಂದಂತ ಗುಡಾನಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ರೆ, ರಾಗಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು 20 ರೂಪಾಯಿ kg ಅಕ್ಕಿ ಇದ್ದರೆ ಅವ್ನು ನಿಮಗೆ 50 ರೂಪಾಯಿ ಮಾರ್ತಾ ಇದ್ದಾನೆ. SKDRDP ಅದೇ ರೀತಿ ಮಾಡ್ತಾ ಇದ್ದಾನೆ. ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಬಹಳ ಸರಳ ಭಾಷೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರ್ಕಾರ ಅಂತ್ಯೋದಯ ಯೋಜನೆಯಿಂದ ಬರೀ 7% ಇದೆ. ನಿಮಗೆ ಹೆಂಗೆ ಅವರು ಅಧಿಕೃತವಾಗಿ 14%, 18% ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 3% ಕಡಿತ ಸಬ್ಸಿಡಿ ಕೊಟ್ಟಿದ್ದಾರೆ. ಸರ್ಕಾರದವರು ನಿಮ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆದರೆ ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ? ನಾನು ಇಂಥಲ್ಲಿ ಓಪನ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ, ನನ್ನ ಫೇಸ್ಬುಕ್ಕಲ್ಲಿಯೂ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಬರೀ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ NRLನಲ್ಲಿ ಎಂಟ್ರಿ ಇದೆ. ನೀವು ಕೂಡ ನೋಡ್ಬೋದು. NRLಮ್ಗೆ ಹೋಗಿ ಅಂತಲ್ಲಿ ಸ್ಟೇಟ್ ವೈಸ್, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯಿತಿ ಹಾಕಿಬಿಟ್ರೆ ನಿಮ್ಮದು ಸಂಘ ಎಂಟ್ರಿ ಆಗಿದೆಯಲ್ಲ ಅಂತ ಬಂದ್ಬಿಡ್ತದೆ. ಆ ಸಂಘಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟು ಯಾಕಪ್ಪ ಇವರು 14%, 18% ಅಂತ ಬರ್ಕೊಂತ ಹೇಳ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಇವರು ಹಗರಣ ಅಲ್ಲ ಇದು? ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಯೋಜನೆ ಯಾಕೆ ತಗೊಂಡು ಬಂದರು ಅಂತ ಹೇಳಿದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ನಾನು. ಈ ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ದೀನ ದಲಿತರ ಬಗ್ಗೆ, ಶೋಷಿತ ಸಮುದಾಯದ ಬಗ್ಗೆ, ಅತ್ಯಂತ ಕಡುಬು ಬಡವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ನಂತರ ಯೋಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಭಾರತೀಯ ಜನಸಂಘದ ಅಧ್ಯಕ್ಷರು ಆಗಿದ್ದರು. ಸಾಕಷ್ಟು ಕೆಲಸ ಮಾಡಿದರು. ಅವರು ಸಾಕಷ್ಟು ಯೋಜನೆಗಳನ್ನು ಹೇಳಿದರು. ಪೊಲಿಟಿಕಲ್ ಡೈರಿ ಅಂತ ಹೇಳಿ ಅವ್ರದ್ದು. ಪೊಲಿಟಿಕಲ್ ಅಂದರೆ ಈಗಿಂದು ಪಕ್ಷಾಂತರ, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಇಷ್ಟು ದುಡ್ಡು ತೊಗೊಂಡು ಈ ಪಕ್ಷಕ್ಕೆ ಬರೋದು ಅಲ್ಲ. ಅದರಲ್ಲಿ ಅಂತ್ಯೋದಯ ಯೋಜನೆ ಯಾವ ರೀತಿ ಇದನ್ನು ಮಾಡಬೇಕು, ಈಗೇನು ಅಂತ್ಯೋದಯ ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಂತೆ ಆದಂತಹ ಈ ಒಂದು ಯೋಜನೆ ಶೋಷಿತ ಸಮುದಾಯಕ್ಕೆ, ಬಡ ರೈತರಿಗೆ, ಶೋಷಿತ ಪೀಡಿತ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಂಥ ಈ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್. ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಆದರೆ ಈ ವ್ಯಕ್ತಿ ಹೇಳೋಕ್ಕೆ ನಮಗೆ ಬಹಳ ಬೇಜಾರಾಗ್ತದೆ. ಅದೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಸಭಾ ಸದಸ್ಯ ಅಂತ ಇರುವಂಥ ಈ ವ್ಯಕ್ತಿ ಬಡವರ ಪಾಲಿಗೆ ಬಂದಂತಹ ಸಾವಿರಾರು ಕೋಟಿ ಬಡ್ಡಿಯನ್ನು ತೋರಿಸೇ ಇಲ್ಲ. ಪಾರದರ್ಶಕತೆ ಅಂದರೆ ಹೇಳಬೇಕಲ್ಲಪ್ಪ ಅವರು. ಅವರು ಅದು NRLನಿಂದ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಸಬ್ಸಿಡಿ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಲ್ಲ. ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಂಡಲ್, ಹಣಕಾಸಿನ ಹಗರಣ ಇದು. ನೀವೇ ಹೇಳಿ. ನಾನು ನಿಮಗೆ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ನಾನು ಹೇಳಿದ್ದೆ ಕೇಳಬೇಕು ಅಂತ ಹೇಳಲ್ಲ. ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಹೇಳ್ತಾರಂತಲೇ ತಿಳ್ಕೊಳ್ಳಿ. ಒಂದು ಸರ್ಕಾರದ ಯೋಜನೆಯಲ್ಲಿ 3% ಬಡ್ಡಿ ಮನ್ನಾ ಮಾಡಿದರೆ, ಆ ಬಡ್ಡಿ ಮನ್ನಾ ಮಾಡದೆ ಅದಕ್ಕಿಂತಲೂ ಡಬಲ್ 7% ಇದ್ದಿದ್ದು 14% ತಗೊಳ್ಳೋದು ಹಗರಣ ಹೌದು ಅಲ್ಲೋ? 420 ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರೋದು 420 ಕೆಲಸ ಹೌದೋ ಅಲ್ಲೋ ಜನಾನೇ ತೀರ್ಮಾನ ಮಾಡಲಿ, ಸಂಘದ ಸದಸ್ಯರೇ ತೀರ್ಮಾನ ಮಾಡಲಿ. ಇದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಕೇಳ್ಬೋದು, ಇದರಲ್ಲಿ ಮತ್ತೆ ಯಾಕೆ BD ಅವರು ಇವರು ಇದರಲ್ಲಿ ಇದನ್ನು ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ಸಚಿವರನ್ನೇ ಕರೆಸಿ ಸನ್ಮಾನ ಮಾಡಿಬಿಡ್ತಾರೆ, ಮುಖ್ಯಮಂತ್ರಿಗಳನ್ನೇ ಸನ್ಮಾನ ಮಾಡ್ತಾರೆ, ಇನ್ನೇನು ಕ್ರಮ ತಗೊಳ್ತಾರೆ. ಆದರೆ ವಿರೋಧ ಪಕ್ಷದವರು ಅವ್ರ ಹೋಗಿ ಕಾಲು ಬೀಳ್ತಾರೆ. ಆದರೆ ಇಬ್ಬರಿಗಿಂತನೂ ಕೂಡ ಶಕ್ತಿಯುತವಾದಂತಹ ಇನ್ನೊಂದು ವರ್ಗ ಇದೆ, ಅದು ಜನಸಾಮಾನ್ಯರು. ದಯವಿಟ್ಟು ನೀವು ಎದ್ದೇಳಬೇಕು ಅಂತ ಈ ಜನಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ಜಾಸ್ತಿ ನೀವು ಅನ್ಬೋದು ಮಟ್ಟಣ್ಣವ್ರಿಗೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವು ಏನೇನೋ ಹೇಳ್ತಾರೆ ಅಂತೇಳಿ. ಏನೇನೋ ಅಲ್ಲ, ನಿಮ್ಮ ಮುಂದೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ತೋರಿಸಿದ್ದೀನಿ. ಬಡ್ಡಿ ಇವರು 14% ರೀ, ನಮ್ಮದು 18% ರೀ ಅಂತ ಹೇಳಿದರು. RBIನಲ್ಲಿ ಎಷ್ಟಿದೆ SHGಗಳಿಗೆ ಅಂತ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋದು ಏನು, ಇಷ್ಟೆಲ್ಲ ಆಯಿತು. ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಇದನ್ನು ಮತ್ತು ನಾವು ಕ್ಲೋಜರ್ ಹ್ಯಾಂಗೆ ಮಾಡಬೇಕು ಇದಕ್ಕೆ ಪರಿಹಾರ. ಮುಂಚೆನೂ ಕೂಡ ನಾವು ಹೇಳಿದ್ದೀವಿ, ದಯವಿಟ್ಟು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, RBIನೇ ಹೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು ಅಂತೇಳಿ. ಆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಪ್ರತಿ ವಾರ ನೀವು ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕಾಗುತ್ತೆ. ಆನಂತರ ಸೇವಿಂಗ್ಸ್, ನೀವು ಎಷ್ಟು ಸೇವಿಂಗ್ ಕೊಟ್ಟಿದ್ದೀರಿ,
ನಿಯಮದ ಪ್ರಕಾರ ಆ ಎಲ್ಲ ಸೇವಿಂಗ್ನು ಕೂಡ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಇರಲೇಬೇಕಾಗುತ್ತೆ. ಆನಂತರ ನೀವು ಏನೇನು ಬಾಂಡ್ ನಿಮಗೆ ಕೊಟ್ಟಿದ್ದಾರೆ, LIC ಇರ್ಬೋದು, SBI ಇರ್ಬೋದು, ಜೀವನ್ ಮಧುರ ಅಂದ್ರೆ ಲೆಕ್ಕ ಇಲ್ಲದೆ ಹಾಗೆ ಪೂರ್ತಿ ದುಡ್ಡು ವಸೂಲಿ ಮಾಡಿದ್ರೆ ಹೋಗ್ಬಿಡ್ತದು. PRK ಬಾಂಡು ಆಕ್ಟಿವ್ ಇದೆ ಇಲ್ಲ ಅಂತ ನೋಡೋದಕ್ಕೆ ಆ ಪಾಲಿಸಿ ನಂಬರ್ನ ದಯವಿಟ್ಟು ಎಂಟ್ರಿ ಮಾಡಿ ಆ ವೆಬ್ಸೈಟಲ್ಲಿ. SBI ಲೈಫ್ ಇದ್ದರೆ SBI ಲೈಫ್ದೇ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಿ. ಅದರಲ್ಲಿ ಇತ್ತಂತ ಹೇಳಿದ್ರೆ ಸರಿ, ನಾವು ಚೆಕ್ ಮಾಡಿದ್ದೀವಿ, ಯಾವ ಇದರಲ್ಲೂ ಎಂಟ್ರಿ ಇಲ್ಲ, ಎಲ್ಲ ಬರೀ ವಸೂಲಿ ಮಾಡಿದ್ದಾರೆ ಇಷ್ಟೇ. ಈಗ ತೋರಿಸ್ತಾರೆ ಅವರು, ಈ ಹೋರಾಟ ಪ್ರಾರಂಭ ಆದಮೇಲೆ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ಸಾಲಕ್ಕೂ ಇನ್ಶೂರೆನ್ಸ್ಗೂ ಸಂಬಂಧನೇ ಇಲ್ಲ. ಇವರು ಅದರ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಇವರು, ಅದು ನಿಮಗೆ ಗೊತ್ತಿರಲಿ. ಆನಂತರ ಇದರಲ್ಲಿ ನೀವು ಇವ್ರು ಹೇಳ್ತಾ ಇದ್ದಾರೆ, ಆಯ್ತಾ ನಿಮ್ಗೆ ಕಟ್ಟೋಕ್ಕಾಗಲ್ಲ, ಹಂಗಾದ್ರೆ ನಮ್ಮ ದುಡ್ಡು ಕೊಟ್ಬಿಡಿ, ಪೂರ್ತಿ ಸಾಲ ಮುಟ್ಟಿಸ್ಬಿಡ್ರಿ ಅಂತ ಹೇಳ್ತಾರೆ. ಹೌದಪ್ಪ, ಮುಟ್ಟಿಸ್ತೀವಿ. ಅದಕ್ಕೊಂದು ಲೆಕ್ಕಪತ್ರ ಮಾಡಿ. 7% ಬಡ್ಡಿಗೆ ಲೆಕ್ಕ ಹಾಕಿ ನೀವು 7%. ಮತ್ತು ಯಾವ್ಯಾವ ಸ್ವಸಹಾಯ ಸಂಘಗಳನ್ನು ನೀವು NRLನಲ್ಲಿ ಎಂಟ್ರಿ ಮಾಡಿದಿರಿ 4.5%ಗೆ ಮಾಡಿರಿ. ನೀವು 10 ವರ್ಷ ಕಟ್ಟಿದ್ದೀರಾ, 10 ವರ್ಷ ಎಷ್ಟು ಕಟ್ಟಿದ್ದೀರಿ ಅದಕ್ಕೆ 4.5% ಲೆಕ್ಕ ಹಾಕಿ. ಸೇವಿಂಗ್ ಅಮೌಂಟ್ ಕೂಡ ಲೆಕ್ಕ ಹಾಕಿ. ಮುಂದೇನಾದರೂ ಕಟ್ಟುವುದು ಬಂತು ಇದರಲ್ಲಿ ಈ ರೀತಿ ಲೆಕ್ಕ ಹಾಕಿದರೆ ನೀವು ಸಂಘದ ಸದಸ್ಯರು SKDRDP ಕೊಡೋದು ಏನೂ ಇರೋದಿಲ್ಲ, ಅವರೇ ನಿಮಗೆ ಕೊಡಬೇಕಾಗುತ್ತೆ. ಅವರೇ ನಿಮ್ಗೆ ಕೊಡ್ತಾರೆ. ನೋಡಿ, ಇದನ್ನು ಲೆಕ್ಕ ಹಾಕಿ ಈ ರೀತಿ ನೀವು ಲೆಕ್ಕ ಮಾಡಿ ಕ್ಲೋಸ್ ಮಾಡಿ. ಆನಂತರ ನಾನು ಯಾಕೆ ವಾರದ ಬಡ್ಡಿನೇ ಎಂಟ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಪ್ರತಿ ವಾರ ಇಸ್ಕೊಂಡಂಥವ್ರು ಮಂತ್ಲಿ ಎಂಟ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಅದ್ರ ನಡುವೆ ಒಂದು ತಿಂಗಳ ಬಡ್ಡಿ ತಿಂದಿರ್ತಾನೆ ಅವರು, ಆ ಬಡ್ಡಿನೂ ಕೂಡ ನೀವು ಎಂಟ್ರಿ ಮಾಡಿ ಅದನ್ನು. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ತಮ್ಮ ಪ್ರೈವೇಟ್ ಖಾತೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಅದೇ ಒಂದು 4-5 ಕೋಟಿ ರೂಪಾಯಿ ಆಗುತ್ತೆ. ನಿಮಗೆ ಸಿಗ್ತಾ ಇರುವಂಥ ಬಡ್ಡಿ ತಾನೇ ಅದು. ಅದನ್ನು ನೀವು ಆ್ಯಡ್ ಮಾಡಿ. ಎಲ್ಲ ಆ್ಯಡ್ ಮಾಡಿದರೂ ಕೂಡ ಅಕಸ್ಮಾತ್ ಒಂದೇ ₹1 ಉಳಿದ್ರೂ ಕೂಡ ಬ್ಯಾಂಕಿಗೆ ಒಯ್ದು ಕಟ್ಟಿ. ಇದಾಗಬೇಕಂದ್ರೆ ಏನಾಗಬೇಕು? ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು. ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರುವಂಥ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಏನು ಕಟ್ಟಿದ್ದೀರಲ್ಲ ಸಿಬಿಲಲ್ಲಿ ಎಂಟ್ರಿ ಆಗಬೇಕು. ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನು ಸಿಬಿಲಲ್ಲಿ ಬರಲ್ಲ ಅಂತೇಳಿ. ಆಯ್ತಪ್ಪ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ 10 ವರ್ಷ 5 ವರ್ಷ 2 ವರ್ಷ ಕಟ್ಟಿದಾರಲ್ಲ, ಸಿಬಿಲ್ ಇನ್ಕ್ರೀಸ್ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಹೋಗ್ತಾನೆ ನಾನು ಕೇಳ್ದು. ಈಗ ಇಲ್ರಿ ನಿಮ್ಮ ಸಿಬಿಲ್ ಸ್ಕೋರ್ ಕಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಈಗ ಕಟ್ಟಲಿಲ್ಲ ಅಂದರೆ ಕಟ್ ಆಗುತ್ತೆ ಅಂತಂದರೆ ಪ್ರಾಮಾಣಿಕವಾಗಿ ಕಟ್ಟಿದಾಗ ಯಾಕೆ ಇನ್ಕ್ರೀಸ್ ಆಗಲಿಲ್ಲ? ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸ್ರಿ. ಮೊದಲು ನೀವು ಕಟ್ಟಬೇಕು, ನಿಮಗೆ ಇನ್ನು ಬಾಕಿ ಕಟ್ಟಬೇಕು ಅಂತ ಹೇಳಿದರೆ ದಯವಿಟ್ಟು ಅದನ್ನು ಇನ್ಕ್ರೀಸ್ ಮಾಡಿ ತೋರಿಸಿ. ಇಷ್ಟೆಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರಿಗೆ ಕಟ್ಟೋದಲ್ಲ, ಸಂಘದ ಸದಸ್ಯರು SKDRDPದವ್ರಿಗೆ ವೀರೇಂದ್ರ ಹೆಗಡೆ ಸಂಘಕ್ಕೆ ಕಟ್ಟೋದಲ್ಲ, ವೀರೇಂದ್ರ ಹೆಗಡೆಯವರು ನಿಮ್ಗೆ ಕೊಡಬೇಕಾಗಿ ಬರ್ತದೆ. ಲೆಕ್ಕ ಹಾಕಿ ನೋಡಿ. ಇದನ್ನು ಇಷ್ಟು ಇವತ್ತಿನ ದಿನ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು NRLM ಪೋರ್ಟಲ್ದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮತ್ತು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಓಪನ್ ಆಗಿದೆ, ಒಂದು ಪ್ರಯತ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದರೂ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತೋರಿಸ್ತೀನಿ. ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ NRLM ಮದ್ದಿದು NRLM ಡಾಟಾ ದಯವಿಟ್ಟು ನೋಡಿ. ಇದನ್ನು ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ಯಾವುದು ಅಂತ ಹಾಕಬೇಕು. ಇದರಲ್ಲಿ ಚಿತ್ರದುರ್ಗ, ಹಾವೇರಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ತಾಲೂಕು ಹಾನಗಲ್ ತಾಲೂಕು. ಗ್ರಾಮ ಪಂಚಾಯತ್ ಆಲ್ ಅಂತ ಇದೆ. ಗ್ರಾಮ ಪಂಚಾಯತ್ ಹೇರೂರು ಅಂತ ಮೊನ್ನೆ ನಾವು ಹೋಗಿದ್ವಲ್ಲ ಹಾನಗಲ್ಲಲ್ಲಿ, ಅದು. ಆನಂತರ ವಿಲೇಜ್ ಯಾವುದು ಅಂತ ಚಿಕ್ಕುಲ್ಲಾಳ ಅಂತ ಹಾಕ್ತೀನಿ. ದಯವಿಟ್ಟು ನೋಡಿ. ಇದನ್ನು ಸಬ್ಮಿಟ್ ಅಂತ ಕೊಟ್ಟೆ. ಎಂಟ್ರಿ ಇದರಲ್ಲಿ ಎಷ್ಟು ಸಂಘಗಳು, ಎಷ್ಟು ಜನರದು, ನಾನು 100 ಅಂತ ಕೊಡ್ತೀನಿ. ಈಗ ನಿಜವಾದ ಪರಿಸ್ಥಿತಿ ಬರ್ತದೆ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಾ ಇದೆ ನೋಡಿ. ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ದ್ಯಾಮವ್ವಾದೇವಿ ಸಂಘತೆ ಕರ್ನಾಟಕ, ಹಾವೇರಿ, ಕರ್ನಾಟಕ. ಇದು ನೀವು ನೋಡ್ಬೋದು. ನಾನು ನಿಮ್ಗೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಇದನ್ನ ಆನ್ಲೈನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ನಾನು ಆನ್ಲೈನಲ್ಲಿದ್ದೇನೆ, ಇಂಟರ್ನೆಟ್ಟಲ್ಲಿ ವೈಫೈ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೋ ದಾಖಲೆಯನ್ನು ಯಾರ್ದೋ ನಾನು ರೆಡಿ ಮಾಡಿದ್ದು ಇವ್ರು ಮಾಡ್ತಾರಲ್ಲ, ಇವರೇ ಒಂದು ಪ್ರಿಂಟೌಟ್ ತೊಗೊಂಡು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ತಂದು ಕೊಟ್ಟ, ಅದು ಚುಮ್ಮೋರಿ ಮಿರ್ಚಿ ಬಜ್ಜಿ ತಿನ್ನೋಕ್ಕೂ ಇಷ್ಟೇ ಬರ್ತದೆ, ಅಂಥದ್ದಲ್ಲ. ಆನ್ಲೈನ್ನಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಯೋಜಿಸಿದಂತಹ ಅಂತ್ಯೋದಯ ಯೋಜನೆ NRLM ವೆಬ್ಸೈಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಜ್ಯ ಕರ್ನಾಟಕ, ಹಾವೇರಿ, ಹಾನಗಲ್ಲು ಗ್ರಾಮ ಪಂಚಾಯತಿ, ಹೇರೂರು ವಿಲೇಜ್, ಚಿಕ್ಕುಲ್ಲಾಳ, SHG ನೇಮ್ ನೋಡಿ. ಇಲ್ಲಿ ದ್ಯಾಮವ್ವ ದೇವಿ ಸಂಘ ಇದೆ, ಇಷ್ಟೊಂದಿದೆ. ಇದರಲ್ಲಿ ಹೆಸರುಗಳಿದ್ದಾವೆ. ಗೌರವ, ಸೀತಾ ಹೆಸರು ಬೇಡ ತನಿಸ್ತದೆ. ಇಲ್ಲಿ ನೋಡಿ, ಚಿಕ್ಕುಲ್ಲಾಳದು ದ್ಯಾಮವ್ವ ದೇವಿ. ಆನಂತರ ಧರ್ಮಶ್ರೀ, SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಆನಂತರ ಕನ್ನಡಾಂಬೆ ಸ್ತ್ರೀ ಶಕ್ತಿ ಸಂಘ. ಇವೆಲ್ಲಕ್ಕೂ ಕೂಡ ಎಷ್ಟು ಪರ್ಸೆಂಟು? 4-5%. ಇಷ್ಟೇ. ಸಾಯಿಬಾಬಾ, ಅದು ಫೋನ್ ಮಾಡು ಸರ್, ಫೋನ್ ಮಾಡು. ಇದು NRLMನಿಂದ ಡೈಲ್ ಮಾಡು. NRLM ವೆಬ್ಸೈಟ್ನಲ್ಲಿ ಇದು SKDRDPದವ್ರು ಕೊಟ್ಟಿದ್ದಲ್ಲ, ಇದನ್ನು ಈ ಧರ್ಮಸ್ಥಳ ಏನು ವೀರೇಂದ್ರ ಜೈನ್ ಅವರು ಕೊಟ್ಟಿದ್ದ ಇದ್ರದ್ದು ಅಲ್ಲ, ಇದು ಭಾರತ ಸರ್ಕಾರದ. ನೋಡಿ ಇಲ್ಲಿ ಭಾರತ ಸರ್ಕಾರದ್ದೇ ವೆಬ್ಸೈಟ್ನಲ್ಲಿ ನಿಮ್ಮ ಊರಿನ SHG. ಒಂದು ನಿಮಿಷ, ಈಗ ಆ ಊರಿನವ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೀನಿ, ಯಾಕಂದರೆ ನಾಳೆ ಮಟ್ಟಣ್ಣವ್ರು ಯಾರ್ದು ಅದು ನೀವು ಇನ್ನೊಂದು ಕೇಳ್ಬೋದು, ಇದು ಧರ್ಮಸ್ಥಳದ್ದೇ ಹೌದೋ ಅಲ್ಲ ಅಂಥೇಳಿ. ಈಗ ಆ ಚಿಕ್ಕುಲ್ಲಾಳದವರು ನನ್ನ ಜೊತೆ ಈಗ ಲೈನಲ್ಲಿದ್ದಾರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಆನ್ಲೈನಲ್ಲಿದ್ದೀನಿ. ಹಾಂ ಸರ್. ಈ ತಮ್ಮದು ಊರು ಯಾವುದು? ಚಿಕ್ಕುಲ್ಲಾಳ ಸರ್. ಚಿಕ್ಕ ಉಲ್ಲಾಳ, ಹಾವೇರಿ ಜಿಲ್ಲೆ ಚಿಕ್ಕ ಉಲ್ಲಾಳ. ಹಾಂ ಸರ್. ಈ ದ್ಯಾಮವ್ವ ದೇವಿ ಸಂಘ ಅಂತಿದೆಯಲ್ಲ, ನಿಮ್ಮ ಊರಿಂದನ? ಹಾಂ, ನಮ್ಮೂರದ ಸರ್. ಅದು ಯಾರು ಮಾಡಿದ್ದದನ? ಅದು ಹೆಣ್ಮಕ್ಳು ಸರ್, ಧರ್ಮಸ್ಥಳ ಸಂಘದವ್ರು ಮಾಡಿರ್ತಾರೆ. ಧರ್ಮಸ್ಥಳದ ಸಂಘದವರೇ ಮಾಡಿದ್ದ? ಹೌದ್ರಿ. ಇದರಲ್ಲಿ ಇನ್ನೊಂದಿದೆ, ಯಾವುದು ಸಾಯಿಬಾಬಾ ಅಂತಿದೆ. ಹೌದು ಸರ್, ಅದು ನಮ್ಮೂರದ ತೋರಿಸಿ. ನಿಮ್ಮ ಊರ್ದ ಹೌದಲ್ಲೋ? ಹೌದ್ರಿ, ಹೌದು. ನಿಮ್ಮೂರದ್ದೇ ಅದು. ಆನಂತರ ಸಾಯಿಬಾಬಾನು ನಿಮ್ಮದೇ. ಹೌದ್ರಿ, ಹೌದು. ಈಗ ಪರ್ಸೆಂಟೇಜ್ ಎಷ್ಟು ಅಂತ ಬರ್ಕೊಂಡ್ರು ಅವರು? ಎಷ್ಟು ಸರ್ ಇಂಟ್ರೆಸ್ಟ್ ಏನು ಸರ್? ಇಂಟ್ರೆಸ್ಟ್ 14% ಸರ್. 14% ಅಂತ ಹೇಳ್ತಾರೆ, ಅದಲ್ಲ ನಿಮ್ಗೆ ಅವರು? ಹೌದು ಸರ್, ಹೌದು. ಲೆಕ್ಕ 14% ಕಟ್ಟಿದ್ರು. ಹಾಂ, 14% ಮತ್ತು ಇದನ್ನಂತ ಹೇಳ್ತಾರೆ ನಿಮ್ಗೆ ಅವರು. ಹೌದು. ಸರಿ ಸರಿ ಸರಿ, ಓಕೆ. ಓಕೆ ಸರ್. ನಾನು ಇದನ್ನು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಹೇಳಿದರೆ, ನಾಳೆ ಯಾರಾದರೂ ಯಾರ್ದೋ ಊರಿಂದು ಇದು ಧರ್ಮಸ್ಥಳ ಸಂಘದ್ದೇ ಅಲ್ಲ ಅಂತ ಹೇಳ್ಬೋದು ಅಂತೇಳಿ ತೋರಿಸಿದೆ. 7% ಇದ್ದಿದ್ದನ್ನು RBI 7% ಹೇಳಿದ್ದನ್ನು ಇವರು 14% ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ತಾರಾತಿಗಡಿ ಮಾಡಿ ವಾರ ಆದ ಕಟ್ಟು, ಬುಕ್ಕಿನ ರೇಟು, ಆನಂತರ ಆ ಬಾಂಡು ಈ ಬಾಂಡು ಅಂತಂದು ಹೇಳ್ಕೊಂಡು ಯಾರೀಗ ಕಲ್ತವ್ರಿದ್ದಾರೆ ಅವ್ರಿಗೆ 14% ತುಂಬಿಸ್ಕೋತಾರೆ. ಯಾರಿಗೆ ಕಲ್ತಿರಂಗಿಲ್ಲ 40% ಮೇಲೆ ಮೊನ್ನೆ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟ್ 40% ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ಒಂದು ಈ ದೇಶದ ಅತಿ ದೊಡ್ಡ ಹಗರಣ. ಸರ್ಕಾರ ಏನು ಬರೀ 7% ಅಥವಾ 4.5% ಕೊಡ್ತದೆ, ಅದನ್ನು ಜನ ಸಮುದಾಯಕ್ಕೆ ಕೊಡದೇನೆ ಇವರೇನು ಮಾಡ್ತಾ ಇದ್ದಾರೆ, ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಒಂದು ನಾನು ಚೆಕ್ ಮಾಡಿ ನೀವು ಹೇಳ್ಬೋದು ಇದನ್ನು, ಹಾಗಿದ್ರೆ ಇವರು ಎಂಟ್ರಿ ಮಾಡ್ತಾರೆ ಹೇಗೆ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಇವರು ಎಂಟ್ರಿ ಮಾಡಿದಾರ ಹೇಗೆ, NRLMನಲ್ಲಿ ಇವರೇ ಎಂಟ್ರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ, ಇದನ್ನು ಕೆಲವೊಬ್ರು ಕೇಳ್ಬೋದು, ಇಲ್ರಿ ಅವರು ನಡೆದಾಡುವ ದೇವರು, ಪಾಪ ನಡೆದಾಡೋ ದೇವರಿಗೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಹೆಂಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ. ಇದು ಅವರದೇ ವೆಬ್ಸೈಟ್, SKDRDP ವೆಬ್ಸೈಟ್ನಲ್ಲಿ ಟ್ರೈನಿಂಗ್ ಫಾರ್ ಅಡಾಪ್ಷನ್ ಆಫ್ SHG ಡಾಟಾ ಅಂಡರ್ NRLM ಲೋಕೋಸ್ ಟೆಕ್ನಾಲಜಿನಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಇದನ್ನು. ಅಂದರೆ SKDRDPಯ ಎಲ್ಲ ಏನೋ ಸಂಘಗಳನ್ನು NRLMನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಕೇಳ್ತಾರೆ ಕೆಲವು ಜನ, ಹಂಗೂ ಇರ್ತಾರೆ. ಆಯ್ತು ರೀ, ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. NRLMನವರೇ ಗೌರ್ಮೆಂಟ್ನವರೇ ಎಂಟ್ರಿ ಮಾಡಿರ್ಬೇಕು. ಗೌರ್ಮೆಂಟ್ನಲ್ಲ, ಇವರು ಎಂಟ್ರಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ. ನೀವು NRLM SKDRDP ಅಂತ ಹೊಡಿರಿ, ಎಲ್ಲ ಬರ್ತದೆ. ಆ ವೆಬ್ಸೈಟ್ನಲ್ಲಿ ಇವರು ಪಾರದರ್ಶಕತೆ, ಇಡೀ ಜಗತ್ತಲ್ಲಿ ದೇಶದಲ್ಲೇ ಪಾರದರ್ಶಕ ಇರುವಂಥ ಏಕೈಕ ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರಲ್ಲ,
ಎಷ್ಟು ಸಂಘಗಳನ್ನು ನಾವು NRNನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕೋ ಬೇಡ? ಎಷ್ಟು ಸಬ್ಸಿಡಿ ಬಂತು ಸರ್ಕಾರದಿಂದ ಅದನ್ನು ಹಾಕಬೇಕೋ ಬೇಡ? ಯಾವುದನ್ನು ಹಾಕಿಲ್ಲ. ಹಗರಣ ಹೌದಲ್ಲ ಇದು? ಬಡ ಜನರಿಗೆ ಬಂದಂತಹ ಸರ್ಕಾರ ಕೊಟ್ಟಂತಹ ಯೋಜನೆಗಳನ್ನು, ಸರ್ಕಾರ ಕೊಟ್ಟಂತಹ ಸಬ್ಸಿಡಿಗಳನ್ನು ಮುಚ್ಚಿಟ್ಕೊಂಡು ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಹಗರಣ ಹೌದೋ ಅಲ್ಲೋ ಇದು? ನಾನು ಹೇಳಲ್ಲ. 420 ಕೆಲಸ ಹೌದೋ ಅಲ್ಲೋ? ನಾನು ಜನರಿಗೆ ಬಿಡ್ತಾ ಇದ್ದೀನಿ ಇದನ್ನ, ನಾನು ಹೇಳ್ತಾ ಇಲ್ಲ. ಜನರು ಯೋಚನೆ ಮಾಡಲಿ. ಇದರಲ್ಲಿ ನಾನು ತೋರಿಸಿದ್ನಲ್ಲ, ಈಗ ಕೇಳ್ತಾ ಇದ್ರಿ, ಈಗ ಒಬ್ಬರು ಯಾರೋ ಹಾಕ್ತಾ ಇದ್ದಾರೆ, ನನಗೆ 1 ಲಕ್ಷ ಬೇಕು ಕೊಟ್ಬಿಡು. ಒಂದು ಎಷ್ಟು ಸುಳ್ಳು ಅಪಪ್ರಚಾರವನ್ನು ಹಬ್ಬಿಸಿದ್ದಾರೆ, ಒಂದು ಥೇರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಹೇಳಲೇಬೇಕದನ್ನ. ಮತ್ತು ಸಾಲ ಯಾರಿಗೆ ನಮ್ಗೆ ಕೊಡ್ತಾರೆ ಅಂತ ಕೇಳ್ತಾರೆ ಪ್ರತಿ ಸರಿ. ಒಬ್ಬನು ಹಾಕ್ತಾ ಇದ್ದಾನೆ, ಒಂದು ಟ್ರಸ್ಟು 1 ಲಕ್ಷ ಕೊಟ್ಬಿಡಪ್ಪ ನೀನು ಅಂತ. ಅದ್ರ ಜೊತೆಗೆ ಇನ್ನೂ ನೀವು NRLMನಲ್ಲಿ ನೀವು ಇದನ್ನು ಮಾಡಿ ನೋಡಿ, ಸಂಜೀವಿನಿ ಯೋಜನೆ ಇದೆ ಸರ್ಕಾರದ್ದದು, ಸರ್ವೋದಯ ನವೋದಯ ಯೋಜನೆ ಇದೆ, ಅವು ಕೂಡ SHGಗಳೇ, ಅವು ಕೂಡ ಸ್ವಸಹಾಯ ಸಂಘಗಳೇ. ಡೈರೆಕ್ಟಾಗಿ ನೇರವಾಗಿ ಬ್ಯಾಂಕಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅವರು ನೇರವಾಗಿ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ವೆಬ್ಸೈಟಲ್ಲಿ ಇದೆಯಲ್ಲ, ನಾನು ಹೇಳೋದಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು. ಈಗ ತೋರಿಸಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ನೂ SHGಗಳಿದೆ. ಅವು ಇಷ್ಟು ಯಾವ ಧರ್ಮಸ್ಥಳದ್ದಲ್ಲ, ಬೇರೆ ಧರ್ಮಸ್ಥಳವನ್ನು ಬಿಟ್ಟು ಇವರ ನರಕವನ್ನು ಅನುಭವಿಸಿ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡಿದಂಥವ್ರು ಅವ್ರದ್ದು NRLMನಲ್ಲಿ ಬರೀ 4.5% ತಗೊಳ್ತಾ ಇದ್ದಾರೆ. ಅವರು ಹೆಂಗೆ ಬಂತು ಅವ್ರಿಗೆ ದುಡ್ಡು? ಬ್ಯಾಂಕ್ನವ್ರು ಹೆಂಗೆ ಕೊಟ್ಟರು? ಕೊಡ್ತಾ ಇದ್ದಾರೆ ತಾನೇ. ಸುಖ ಸುಮ್ಮನೆ ನಾವು ಬ್ಯಾಂಕ್ನವ್ರಿಗೆ ಬೈಯೋದಲ್ಲ, ಇನ್ಯಾರ್ಯಾರಿಗೂ ಬೈಯೋದಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ ಜಾಲಿ ಕಂಟಿ ಇದ್ದಂಗೆ ಬ್ಯಾಂಕ್ನವ್ರಿಗೂ ಲೋನ್ ಕೊಡಲೇ ಇರೋದಕ್ಕೆ ಸ್ಟಾಪ್ ಮಾಡ್ತಾರೆ. ಹೆಂಗೆ ಬಂತು ಮತ್ತೆ ಲೋನ್? ಹೆಂಗೆ ಸಿಕ್ತು ಅವ್ರಿಗೆ? ಬೇರೆ SHGಗಳಿಗೆ, ಬೇರೆ ಸ್ವಸಹಾಯ ಸಂಘದವ್ರಿಗೆ ಬ್ಯಾಂಕ್ನವರೇ ಕೊಟ್ಟಿರ್ತಾನೆ. ಇದರಲ್ಲಿ ಇದೆ, ಇನ್ನೂ ಚೆಕ್ ಮಾಡಿ ನೀವು. ಬ್ಯಾಂಕ್ ಆಫ್ ಬರೋಡಾ ಎಷ್ಟು ಸಂಘಗಳಿಗೆ ಸಾಲ ಕೊಟ್ಟಿದೆ ಅಂತ ಇದೆ. SBI ಎಷ್ಟು ಕೊಟ್ಟಿದೆ ಅನ್ನೋದಿದೆ ಇದರಲ್ಲಿ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಜನರಿಗೆ, ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಟ್ಟಿದ್ದಾವೆ, ಎಷ್ಟು ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಹೆಂಗಪ್ಪ ಕೊಟ್ಟರು? ನಾನು ದೇಶದ ಬೇರೆ ಯಾವುದೋ ರಾಜ್ಯದಲ್ಲಿ ಹೇಳ್ತಾ ಇದ್ದಿಲ್ಲ, ಇದೇ ಕರ್ನಾಟಕದಲ್ಲಿನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಗ್ರಾಮದಲ್ಲಿನೇ ನಾನು ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ರಿಗೆ ಹೆಂಗೆ ಕೊಟ್ಟರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೆಲಸ ಜನಜಾಗೃತಿ ಮಾಡಿಸೋದು. ಇದಕ್ಕೆ ನೀವು NRLM ಬಗ್ಗೆ ಉತ್ತರ ಕೊಡಿಯಪ್ಪ ಅಂತ ಹೇಳಿದರೆ, ಇವ್ರು ಏನು ಮಾಡಿದ್ದಾರೆ, ಈ SKDRDP ಸಂಘದಿಂದ ಒಂದು ನಿರ್ಣಯ ಹೊರಡಿಸ್ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಏನೂ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರು ಲೈವ್ ಬಂದರೆ ಅವನಿಗೆ ಬೈಬೇಕು, ಕೆಟ್ಟದಾಗಿ ಬೈಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಬಂದರೆ ಮಾತಾಡಿದರೆ ಬೈಬೇಕು, ಅವ್ರ ವಿಡಿಯೋಗೆ ಬೈಬೇಕು. ಇದು ಒಂದೇ ನಿರ್ಣಯ ತಗೊಂಡಿದ್ದು. ಪೂಜ್ಯರು ಅಂತ ಏನು ಹೇಳಿಸ್ಕೊಂಡಿದ್ದಾರಲ್ಲ, ಅವ್ರು ತಗೊಂಡಂಥ ಏಕೈಕ ನಿರ್ಣಯ ಕಳೆದ 2-3 ತಿಂಗಳಲ್ಲಿ ನಾವು ಮಾತಾಡಿದರೆ ನಮಗೆ ಬೈಬೇಕು. ಎಲ್ಲರಿಗೂ ಹೇಳಿಬಿಡ್ತಾರೆ. ಈಗ ಲೈವಲ್ಲಿ ಬರ್ರಿ ಗಿರೀಶ್ ಮಟ್ಟಣ್ಣ ಅವ್ರು ಬಂದ, ಅವನಿಗೆ ಹಂಗೆ ಬೈರಿ, ಆ ಮಗ ಈ ಮಗ, ಫೇಕ್ ಅಕೌಂಟ್ ಮಾಡಿಸ್ಕೊಳ್ಳೋದು ಬೈಯೋದು, ಫೇಕ್ ಅಕೌಂಟ್ ಹಾಕೋದು ಬೈಯೋದು ಒತ್ತಟಿಗೆ ಇಡ್ರಪ್ಪ. ನಾನು ಕೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ. ಯಾಕೆ NRLM ಸಬ್ಸಿಡಿಯನ್ನು ನೀವು ಬಚ್ಚಿಟ್ರಿ, ಮುಚ್ಚಿಟ್ರಿ, ಕದ್ದು ತಿಂದು ತೇಗಿದ್ರಿ ನೀವು ಅದನ್ನು? ಅದ್ರ ಬಗ್ಗೆ ಉತ್ತರ ಕೊಡಿ. ಈ ದೇಶ ಕಂಡಂಥ ದೊಡ್ಡ ಹಗರಣವನ್ನು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಉತ್ತರ ಕೊಡಿ. ಇದಾದ ನಂತರ ಕ್ಲೋಜರ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ದಯವಿಟ್ಟು ಯಾರು ಕೂಡ SKDRDP ಅವ್ರು ಕೊಡಲೇಬೇಡಿ. ಈಗ ಉಡುಪಿಯಲ್ಲಿ ಒಂದು ದೊಡ್ಡದು ಗಾಳಿ ಹಬ್ಬಿಸಿದ್ರು, ಕೋರ್ಟ್ ನೋಟಿಸ್ ಕಟ್ಟಿದ್ದಾರೆ. ಯಾವ ಕೋರ್ಟ್ ನೋಟಿಸು ಕಳಿಸಿಲ್ಲ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಂಬರ್ 1 ಇವರು ಬ್ಯಾಂಕಿನಿಂದಲೇ ಸೀಲು, ಸಿಗ್ನೇಚರ್ ಇವರೇ ತಗೊಂಡು, ನಾವು ಕೇಳಿದ್ವಿ, ನಮ್ಮವ್ರು ಕೇಳಿದ್ರು, ಅಲ್ಲಿ ಬ್ಯಾಂಕಿಗೆ ಕೇಳಿದರು, ನೀವು ಕಳಿಸಿದ್ರಿ ಅಂತ. ನಾವು ಕಳಿಸಿಲ್ಲ ಅಂತ. ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರ್ ಇಲ್ಲ ರೀ, ಇಂಥವು 108 ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರೇ ಹಾಕಿ ಕಳಿಸಿದ್ದಾರೆ SKDRDPದವರು, ನಮಗೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಮ ಸ್ನೇಹಿತರು ಕೇಳಿದರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ. ನೀವು ದುಡ್ಡು ಕಟ್ಟದೆ ಹೋದರೆ ನೋಟಿಸ್ ಕಳಿಸ್ಲಿ. ನೋಟಿಸ್ ಕಳಿಸಿದರೆ ನಿಮ್ಮ ಪರವಾಗಿ ಉತ್ತರ ಕೊಡೋಣಂತೆ. ನೀವು ಉತ್ತರ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಉತ್ತರ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರಿಗೆ ಭಾಳ, ಅವರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಬಲವಂತ ಮಾಡ್ತಿದ್ರು, ಬಡ್ಡಿ ಕಟ್ಟು ಅಂತೇಳಿ. ಆಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ. ಕಾನ್ಸ್ಟೇಬಲ್ಗಳು ನಿಮ್ಗೆ ಹೆದರಿಸ್ಬೋದು, ಆದರೆ ಠಾಣೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅವರು ವಸೂಲಿ ಮಾಡುವ ಹಾಗಿಲ್ಲ. ನೀವು ಬಡ್ಡಿ ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಅವ್ರು ಹೇಳುವ ಹಾಗಿಲ್ಲ. ಅಕಸ್ಮಾತಾಗಿ ಯಾರಾದರೂ ಪೊಲೀಸರಂಗೆ ಕೇಳಿದರೆ ದಯವಿಟ್ಟು ಅವರ ಹೆಸರನ್ನು, ಅವರ ನಂಬರನ್ನು ನಮಗೆ ಕೊಡಿ. ಕೋರ್ಟಿಗೆ ನಾವು ಹೋಗ್ತೇವೆ, ಕೋರ್ಟಿಗೆ ನಾವು ಹೋಗಿ ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಪೊಲೀಸರು ಹಣ ಕಟ್ಟಿಸುವಂಥ ಏಜೆಂಟರು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನ್ಯ ಹೈಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಯಾವ ಭಯನೂ ಪಡಬೇಡಿ.
ದಯವಿಟ್ಟು ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಗಳ ನೋಡಿದೆ ಒಬ್ಬರು ಏನೋ ಪಾಪ ಒಬ್ಬರು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ದಯವಿಟ್ಟು ಅದನ್ನು ಮಾಡಬೇಡಿ. ಹಾನಗಲ್ನಲ್ಲಿ ಮೊನ್ನೆ ಒಂದು 15 ದಿನದ ಹಿಂದೆ ರಾತ್ರಿ ಫೋನ್ ಮಾಡಿದ್ರು ಗಂಡ ಹೆಂಡತಿ ನವದಂಪತಿಗಳು, ಸರ್ ನಾವು ಸಾಯ್ತೀವಿ, ನಮ್ಗೆ ಕಾಟ ಕೊಡ್ತಾರೆ ಅಂತೇಳಿ. ಅವರಿಗೆ ಧೈರ್ಯ ಹೇಳಿದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಅವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಒಂದು ಜೀವವನ್ನು ಉಳಿಸಿದಂತಹ ತೃಪ್ತಿ ನಮಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಜನಜಾಗೃತಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ಕೆಲಸಕ್ಕೆ, ಹೀನಾಯ ಪರಿಸ್ಥಿತಿಗೆ, ಜಿಗುಪ್ಸೆಗೆ ನೀವು ಹೋಗಬೇಡಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಪ್ರಾರಂಭದಲ್ಲಿ ಗ್ರಾಮದವ್ರು ನಿಮ್ಗೆ ಸಪೋರ್ಟ್ ಕೊಡದೇ ಇರ್ಬೋದು. ಈ ಮಾತು ನಾನು ಹೇಳಬೇಕು. ಗ್ರಾಮ ಯಾರು ಈಗ ಪಂಚಾಯಿತಿಯವ್ರಿಗೆ, ZP ಮೆಂಬರ್ಗಳಿಗೆಲ್ಲ ಹೇಳ್ತಾರೆ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಇವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ಕೊನೆಗೆ ನಿಮ್ಮ ತಲೆಗೆ ಕಟ್ತಾರದನ್ನ. ಆಯಿತು, ಕಟ್ಟಿಸ್ಕೋಬೇಕಿತ್ತು ಅಂತ ಹೇಳಿದರೆ ದಾಖಲೆ ತಗೊಂಡು ಬಂದು ತೋರ್ಸಂಥೇಳಿ. ಮೊದಲು ನೀವು ಕಟ್ಟಿಸ್ಬೇಕಾಗಿತ್ತು ಅಂತ ಹೇಳಿದರೆ ಬ್ಯಾಂಕಿಗೆ ಕಟ್ಟಿಸಿ. ಆ ದಾಖಲೆಗಳು ತಗೊಂಡ್ಕೊಂಡು ಬಂದರೆ ಬ್ಯಾಂಕಿಗೆ ಕಟ್ಟಿಸಿ. ಇವ್ರು ಏನು ಮಾಡ್ತಾರೆ, ಇವರು ಹಳ್ಳಿ ಒಳಗೆ ಪಂಚಾಯತಿ ಅಧ್ಯಕ್ಷರು, ಲೀಡರ್ಗಳು, ಮಾಜಿ ಅಧ್ಯಕ್ಷರು ಯಾರಾದರೂ ಇರ್ತಾರೆ, ಅವ್ರನ್ನ ಇಟ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡಿಸ್ತಾರೆ. ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರನ್ನ ಕುಂದ್ರಿಸಿ ಅವ್ರು ಸನ್ಮಾನ ಮಾಡ್ತಾರೆ. ಮಾಡಿ ಎಲ್ಲವನ್ನು ಕೂಡ ಅವ್ರ ತಲೆಗೆ ಕಟ್ತಾರೆ ಅವರು. ನಾಳೆ ಇದು ಹಗರಣ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆದರೆ ನಮಗೇನು ಗೊತ್ತಿಲ್ಲ. ಪೂಜ್ಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಬಹಳ ದೊಡ್ಡ ಏನೋ ದೇವರಂಥ ಮನುಷ್ಯರು ಅಂತ ಹೇಳಿ ನಿಮ್ಮ ತಲೆಗೆ ಹಗರಣವನ್ನು ಕಟ್ತಾರೆ. ಅದ್ರ ಸಲುವಾಗಿಯೇ ಇವರ ಯಾವುದೇ ದಾಖಲೆಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದಾದರೂ ಸ್ಟೇಟ್ಮೆಂಟಿಗೆ ಪ್ರಬಂಧಕರು, ನಿಯೋಜಕರು ಅಂತ ಕೆಳಗಡೆ ಇದೆ. ಇವತ್ತಿನವರೆಗೂ ಸಹಿ ಮಾಡಿದ್ದು ಒಂದು ಕೂಡ ಕೊಡಲ್ಲ ಅವರು. ಕೊಡಂತ ಹೇಳಿ ನೋಡೋಣ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಹಗರಣ ಆಗ್ತಾ ಇದೆ ಅಂಥೇಳಿ. ನಾಳೆ ಏನಾದರೂ ಆದರೆ ನಿಮ್ಮ ತಲೆಗೆ ಕಟ್ತಾ ಇದ್ದಾರೆ. ಆ ಮಂಗ್ಯ ಬೆಣ್ಣೆ ತಿಂದು ಆಡಿನ ಮುತ್ತಿಗೆ ಒರೆಸ್ತಂತಲ್ಲ, ಆ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಜನಗಳಿಗೆ ನೀವು ಒತ್ತಾಯ ಮಾಡಬೇಡಿ. ನಿಮ್ಮ ಜನಗಳಿಗೆ, ಅವರಿಂತ ನೀವು ಆಯ್ಕೆ ಆಗಿ ಬಂದಂಥವರು, ದಯವಿಟ್ಟು ಜನಗಳಿಗೆ ಒತ್ತಾಯ ಮಾಡಬೇಡಿ. ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೆ ಹೇಳಿ ಅವರಿಗೆ. ಬ್ಯಾಂಕು ಸರಿಯಾದ ದಾಖಲೆ ಕೊಡಲಿ, ಕಟ್ಟೋದಕ್ಕೆ ಹೇಳಿ. ನಾವು ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಆ ಥರ ಹೇಳೋದಕ್ಕೆ ಬರುವುದಿಲ್ಲ ನಾವು. ಇದು ತಮ್ಮೆಲ್ಲರ ಗಮನಕ್ಕಿರಲಿ. ಆನಂತರ ಇನ್ನೊಂದು ನೋಟ್ಬುಕ್ ಬಗ್ಗೆ ನಾನು ಹೇಳ್ಬೇಕು. ಇವ್ರು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಮ್ಮ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ನೋಟ್ಬುಕ್ ತೋರಿಸೋದು. ನೀವೇನೇ ಕೇಳ್ರಿ, ಇದರಲ್ಲಿ ಎಲ್ಲ ಇದೆ ನೋಟ್ಬುಕ್. ಹಿಂಗೊಂದು ನೋಟ್ಬುಕ್ ಹಿಡಿತಾರೆ, ಇದರಲ್ಲಿ ಎಲ್ಲ ಐತೆ, ಇದರಲ್ಲಿ ಎಲ್ಲ ಐತೆ. PRK ಬಾಂಡ್ ಬಗ್ಗೆ ಕೇಳಿದರೆ ಇದರಲ್ಲಿ ಎಲ್ಲ ಐತೆ. ಸೇವಿಂಗ್ ಅಮೌಂಟ್, ಉಳಿತಾಯದ ಹಣ ಕೇಳಿದರೆ ಇದರಲ್ಲಿ ಎಲ್ಲ ಐತೆ ಅಂತ ಹೇಳ್ತಾರಲ್ಲ. IT ಡಿಪಾರ್ಟ್ಮೆಂಟ್ಗೆ IT ರಿಟರ್ನ್ಸ್ ಮಾಡಬೇಕಾದ್ರೆ, ಅಮ್ಮ ತಾಯಿ ನೀವು ಮುತ್ತ ನಂತರ ಮಾತು ಹೇಳಿದ್ರಿ, ಇದು RBI ನಿಂತರನೇ ನಡೀತದೆ ಅಂಥೇಳಿ. IT ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ಇಲಾಖೆದವ್ರಿಗೆ ನಾಳೆ ಏನಾದರೂ IT ರಿಟರ್ನ್ಸ್ ಕೇಳಿದರೆ ಹಿಂಗೆ ತೋರ್ಸೋಕ್ಕಾಗತ್ತಾ? ನೋಟ್ಬುಕ್ ತೊಗೊಂಡು ಬಂದು IT ರಿಟರ್ನ್ಸ್ ನೋಡ್ರಿ ಹಿಂಗೆಲ್ಲ ಐತೆ ಅಂತ ಹೇಳಿದ್ರೆ ಕೊಡ್ತಾರಾ? ಇದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಟ್ಬುಕ್ಕಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರದ ಬಡ್ಡಿ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ವಾರ ವಾರ ಕಟ್ತೀವಿ ಅಂತೇಳಿ. ಇದಕ್ಕೆ ನಾನು ಉತ್ತರ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಬ್ಬನು ಕಳ್ಳನ ಆಟ ದಂಧೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋದ ಅಂತ ತಿಳಿರಪ್ಪ. ಪ್ರತಿ ವಾರ ಕಳ್ಳನ ಆಟ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ನಡೀತದ ಅದು? ಕೊಟ್ಟಿ ಸಾರಾಯಿ ತಂದು ಸಪ್ಲೈ ಮಾಡ್ತೀನಿ ಪ್ರತಿ ವಾರ ಅಂತ ಅಗ್ರಿಮೆಂಟ್ ಮಾಡ್ಕೋತಾನೆ. ನಡೀತದ ಅದು? ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾನೂನು ಬಾಹಿರವಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ನೀವು ನೋಟ್ಬುಕ್ಕಲ್ಲಿ ಪ್ರತಿ ವಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಆಗ ನಿಮಗೆ RBI ದಾಖಲೆ ಮುಂದಿಟ್ಟು ತೋರಿಸಿದೆ. RBI ಹೇಳೋದು ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ 4 ಸಾರಿ. ಹೀಗಾಗಿ ಅದು ಯಾವುದು ಮಾನ್ಯತೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸೈನ್ ಮಾಡಿಸ್ತೀರಿ, ಅದು ಮಾನ್ಯತೆ ಬರುವುದಿಲ್ಲ. ಇದು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. 18ನೇ ತಾರೀಕಿಗೆ ನಮ್ಮನ್ನು ಅಗಲಿದಂತಹ ಕುಮಾರಿ ಸೌಜನ್ಯ, ಅವಳ ಹುಟ್ಟುಹಬ್ಬ ಇದೆ ನೋಡಿ. ಈ ಸಂದರ್ಭ 12 ವರ್ಷ ಆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ಈ ಹೊತ್ತಿಗೆ ಅವಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 18ನೇ ತಾರೀಕಿಗೆ ಹುಟ್ಟಹಬ್ಬ. ಪಾಪ ಹೆಣ್ಮಗಳು ಹುಟ್ಟಹಬ್ಬ ಮಾಡೋಕ್ಕೂ ಕೂಡ ಆಗಿರಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಕೆಲವೊಬ್ಬರು ಕೇಳ್ತಾರೆ ಇದರಿಂದ ನಿಮ್ಗೇನು ಲಾಭ ಅಂಥೇಳಿ. ನಾವು ಕೇಳ್ಕೊಳ್ಳೋದಿಷ್ಟೇ,
ದಯವಿಟ್ಟು ಎಲ್ಲರೂ ಕೂಡ ಇದು ಮಂಜುನಾಥ ಸ್ವಾಮಿಯ ಕೆಲಸ, ಮಂಜುನಾಥ ಸ್ವಾಮಿಯ ಸೇವೆ, ಸೌಜನ್ಯ ಹೋರಾಟ ಅಂತ ಹೇಳಿದರೆ ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. 18ನೇ ತಾರೀಕಿಗೆ ಕುಮಾರಿ ಸೌಜನ್ಯಾಳ ಹುಟ್ಟುಹಬ್ಬವನ್ನು ದಯವಿಟ್ಟು ಪ್ರತಿಯೊಬ್ಬರು, ನಿಮ್ಮಿಂದ ನಮಗೇನು ಬೇಡ. ಎಷ್ಟೋ ಜನ ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡಿದವರು ಉಳ್ಕೊಂಡಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿಗೆ ಹೋದಂಥವ್ರು ಇವತ್ತು ಧೈರ್ಯವಾಗಿದ್ದಾರೆ. ಅವರಿಂದ ನಾವು 1 ರೂಪಾಯಿನೂ ಕೇಳಲ್ಲ. ನಮಗೆ ಇನ್ಯಾವುದೋ ಕೆಲವೊಬ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಯಾವುದೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಿಮ್ಗೆ ಅನ್ಕೊಂಡು, ನಮಗೇನು ಬೇಡದು. ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ 18ನೇ ತಾರೀಕಿಗೆ ಎಲ್ಲರೂ ಕೂಡ ಸೌಜನ್ಯಾಳ ಹುಟ್ಟುಹಬ್ಬ. ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ಕಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಿಮ್ಮ ಡಿ ಪಿಯಲ್ಲಿ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈ ರೀತಿ ಒಂದು ಡಿ ಪಿಯಲ್ಲಿ ಹಾಕಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ. 18ನೇ ತಾರೀಕಿಗೆ ದಯವಿಟ್ಟು ಈ ರಾಜ್ಯದ ಯಾರ್ಯಾರು ಈ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಏನು ಇವರು ಸುಳ್ಳು ಹೇಳ್ತಾರಲ್ಲ, ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಅಂಥೇಳಿ ಇಷ್ಟೆಲ್ಲ ಸುಳ್ಳು ಹೇಳಿದವರು ಅವತ್ತು ಕೂಡ ಒಬ್ಬ ಸಂತೋಷ್ ರಾವ್ ಅಂತ ಅಮಾಯಕನನ್ನು ಸೇರಿಸಿಬಿಟ್ರು. CC ಕ್ಯಾಮ್ರಾನೆಲ್ಲ ಮುಚ್ಚಿಟ್ಕೊಂಡ್ರು. ಬರೀ ಸೌಜನ್ಯ ಅಲ್ಲ, ಅನೇಕ ಹೆಣ್ಣುಮಕ್ಕಳ ಅತ್ಯಾಚಾರವನ್ನು ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಮಾಡಿದರು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇವರು. ಏನು ಮೀಟರ್ ಬಡ್ಡಿ, ನಿಮಗೆ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಇದೇ ಮೀಟರ್ ಬಡ್ಡಿ ದಂಧೆಯಿಂದ ಮಾಧ್ಯಮಗಳನ್ನು, ದೊಡ್ಡ ದೊಡ್ಡ ವಕೀಲರಿಗೆ, ರಾಜಕಾರಣಿಗಳಿಗೆ ಇಲೆಕ್ಷನ್ ಫಂಡ್ ಕೊಟ್ಟು ಈ ಅವರು ಮಾಡ್ತಾ ಇರುವಂಥ ಅತ್ಯಾಚಾರವನ್ನು ಅದರ ಬಯಲಿಗೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಲ್ಲಿ ಕೂಡ ನಂದು ವಿನಂತಿ ಇದೆ, 18ನೇ ತಾರೀಕೆ ರಾಜ್ಯದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ, ಸೌಜನ್ಯ ಕುಟುಂಬಕ್ಕೆ, ಮತ್ತು ಯಾರು ಅತ್ಯಾಚಾರದಿಂದ ಕೊಲೆಯಾಗಿ ಅಸುನೀಗಿದ್ದಾರೆ, ಅತ್ಯಾಚಾರದಂಥ ಅತಿ ಘೋರ ಭಯಾನಕ ಕೃತ್ಯಕ್ಕೆ ತುತ್ತಾಗಿದ್ದಾರೆ, ಅವ್ರಿಗೋಸ್ಕರ ಈ ಹೋರಾಟದಲ್ಲಿ ಬನ್ನಿ. ಇದು ಮಂಜುನಾಥ ಸ್ವಾಮಿಯ ಸೇವೆ. ನಾವು ದೇವಸ್ಥಾನದ ವಿರುದ್ಧ ಖಂಡಿತಲ್ಲ, ನಾವು ದೇವಸ್ಥಾನದ ಭಕ್ತರು. ನಾವು ಈ ವ್ಯಕ್ತಿ ಇವತ್ತು ಪ್ರತಿ ಅವ್ರ ಬುಕ್ಕಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಹಾಕ್ತಾರೆ, ಧರ್ಮಸ್ಥಳದ ಫೋಟೋ ಹಾಕ್ತಾರೆ. ಇದೇ ವ್ಯಕ್ತಿ ಧರ್ಮಸ್ಥಳ ಹಿಂದೂಗಳದ್ದು ಅಲ್ಲ, ನಾವು ಜೈನರು, ಧರ್ಮಸ್ಥಳ ದೇವಸ್ಥಾನನೇ ಅಲ್ಲ, ಅದು ನಮ್ಮ ಜೈನರ ಸ್ವಂತ ಆಸ್ತಿ, ಇನ್ಸ್ಟಿಟ್ಯೂಟ್ ಅಂತ ಬರೆದು ಕೊಟ್ಟಂತಹ ಈ ವ್ಯಕ್ತಿ ಇವತ್ತು ಬಡ್ಡಿ ವಸೂಲಿ ಮಾಡೋದ್ರ ಸಲುವಾಗಿ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಮಂಜುನಾಥ ಸ್ವಾಮಿಯ ಫೋಟೋವನ್ನು ಮುಂದಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅನ್ಯಾಯ ಅಲ್ವಾ ಇದು? ದೇವರ ವ್ಯಾಪಾರ ಅಲ್ವಾ ಇದು? ಹೋರಾಟ ಮಾಡಕ್ಕೆ ಬಂದರೆ ನೀವು ದೇವರಿಗೆ ಅವಮಾನ ಮಾಡ್ತೀರಿ ಅಂತಿದ್ರಿ. ನಮ್ಮ ದೇವರು ರೀ ಅದು, ಹಿಂದೂಗಳು, ನಾವು ಹಿಂದೂಗಳು, ನಮ್ಮ ಪವಿತ್ರ, ನಮ್ಮ ಸನಾತನ ಹಿಂದೂ ಧರ್ಮದ ದೇವರದು. ಅಂತ್ಯೋದಯ ದೀನದಲಿತರಿಗೆ ಸಿಗಬೇಕು ಅನ್ನುವಂಥ ಯೋಜನೆ, ಅದರ ಮೂಲ ಪುರುಷ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಲಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಯಾರೂ ಇವರಿಗೆ ಹೋಗಿ ದುಡ್ಡು ಕಟ್ಟಬೇಡಿ. ನೀವು ಕೊಟ್ಟಿರೋಂಥ ಎಲ್ಲ ದುಡ್ಡು ಕೂಡ ಇವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮತ್ತೊಮ್ಮೆ ತಮಗೆ ಹೇಳ್ತಾ ಇವತ್ತಿನ ಈ ಲೈವ್ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ದಿನ ಅಂದರೆ ಒಂದು ವಾರ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ. ಇವತ್ತಿನ ದಿನ ಈ ಲೈವ್ ಬರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ ಸುಮಾರು ಒಂದು 2-3 ತಿಂಗಳಿನಿಂದ ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಹೆಸರಿನಲ್ಲಿ ಏನೋ ಒಂದು ಬಡ್ಡಿ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೇವೆ, ಗ್ರಾಮದ ಉದ್ಧಾರ ಮಾಡ್ತೀವಿ
ಅಂತ ಹೇಳಿಕೊಂಡು ಜನರಿಗೆ ಸಾಲ ಕೊಟ್ಟು ಅದರಿಂದ ವಾರದ ಬಡ್ಡಿ ವಸೂಲಿ ಮಾಡುವಂತಹ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವು. ಒಂದು ಜನಜಾಗೃತಿ ಪ್ರಾರಂಭ ಆಯಿತು. ಆದರೆ ಇವತ್ತು ಆ ಜನಜಾಗೃತಿ ಒಂದು ಆಂದೋಲನದ ರೂಪದಲ್ಲಿ ಇಡೀ ಕರ್ನಾಟಕದಲ್ಲಿ ಆಂದೋಲನದ ರೂಪವನ್ನು, ಚಳುವಳಿಯ ರೂಪವನ್ನು ಇವತ್ತು ನಮ್ಮ ಜನಜಾಗೃತಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಅನೇಕ ಹಳ್ಳಿಗಳಿಂದ ನಮಗೆ ಫೋನ್ ಬರ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮ್ಗೆ ಕಟ್ಟಕ್ಕಾಗ್ತಿಲ್ಲ ಅಂತೇಳಿ. ಎಷ್ಟೋ ಜನ ಇವತ್ತು ನಮಗೆ ಯಾಕೆ ಒಂದು ಆತ್ಮತೃಪ್ತಿ ಇದೆ ಅಂತ ಹೇಳಿದರೆ, ಸೌಜನ್ಯ ಹೋರಾಟದ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಜನಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ, ಇದರಿಂದ ಇವತ್ತು ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ, ಕೃಷಿಕ, ಕೂಲಿ ಕಾರ್ಮಿಕರು, ಮಹಿಳೆಯರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಘದವರಿಗೆ ಮುಂಚೆ ಅವರು ದುಡ್ಡು ಕಟ್ಟೋದು ಒಂದು 5 ನಿಮಿಷ ಲೇಟ್ ಆದರೆ ಮನೆಗೆ ಬಂದು ಕೆಟ್ಟದಾಗಿ ಬೈತಾ ಇದ್ರು. ಕೆಟ್ಟದಾಗಿ ಬೈದು ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಭಿಕ್ಷಾಟನೆಗೆ ಎಳೆದಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಮ್ಮ ಸಾಲ ಮುಕ್ತ ಭಾರತದ ಒಬ್ಬ ಮುಖಂಡರು ನಮ್ಗೆ ಹೇಳ್ತಾ ಇದ್ರು, ಭಿಕ್ಷೆ ಬೇಡಕ್ಕೂ ಕೂಡ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಈ ನಮ್ಮ ಜನಜಾಗೃತಿಯ ಫಲವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. RBI ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಭಾಳಷ್ಟು ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಇದು ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿಯಾಗಬೇಕು. ಮತ್ತು ಈ ಕಳೆದ ಒಂದು ವಾರ 10 ದಿನದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ದು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದರಲ್ಲಿ ಈ ಅವರ ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಥವಾ ಯೋಜನಾಧಿಕಾರಿಗಳು ಅಂತ ಏನು ಅವರು ಕರೀತಾರೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅವರು ಅನೇಕ ಈ ಜನರನ್ನ ಮರಳು ಮಾಡೋದಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ಇಡೀ ದೇಶ ಕಂಡು ಕೇಳರಿಯದಂತಹ ಹಣಕಾಸಿನ ಅವ್ಯವಹಾರ, ಬಡ್ಡಿ ದಂಧೆಯ ಅವ್ಯವಹಾರ ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ ತಮ್ಮ ಮುಂದೆ, ಜನರ ಮುಂದೆ, ಈ ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಟ್ಟು ಎಲ್ಲರೂ ಇದನ್ನು ಕೇಳಿ ಮತ್ತು ಸಾಧ್ಯ ಆದಷ್ಟು ಈ ಕರ್ನಾಟಕದ ಗ್ರಾಮಗಳಿಗೂ ಕೂಡ ಈ ಸಂದೇಶ ತಲುಪಬೇಕು. ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇದಕ್ಕೆ ಇರೋದಿಲ್ಲ. ನೀವು ಯಾಕೆ ಇದನ್ನು ವಿಡಿಯೋ ಮಾಡಿದ್ರಿ ಅಂತ ನಾವು ಕೇಳೋದಿಲ್ಲ. ದಯವಿಟ್ಟು ಸಾಧ್ಯ ಆದಷ್ಟು ಈ ಫೇಸ್ಬುಕ್ ಲೈವನ್ನು ಶೇರ್ ಮಾಡಿ, ಪ್ರತಿ ಗ್ರಾಮಗಳಿಗೆ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪುವ ರೀತಿಯಲ್ಲಿ ಈಗ ನಮ್ಮ ಯೂಟ್ಯೂಬ್ನವರು ಕೂಡ ಸಂಚಾರಿ ಸ್ಟುಡಿಯೋ ಇರ್ಬೋದು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಹಾಯ್ ಕರ್ನಾಡು ಇರ್ಬೋದು, ಕೂಡ್ಲಾ ರಾಂಪೇಜ್ ಅವರು ಇರ್ಬೋದು, ಇನ್ನೂ ಅನೇಕ, ಕ್ಷಮಿಸಿ ನಾನು ಏನಾದರೂ ಬೇರೆಯವರ ಹೆಸರು ನಾನು ಮರ್ತಿದ್ರೆ, ಸಾಕಷ್ಟು ಸಂಚಾರಿ ಸ್ಟುಡಿಯೋದವ್ರು ಇರ್ಬೋದು, ಆದಿತ್ಯ ಕಿರಣ್ ಇವರು ಇರ್ಬೋದು, ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳು, ಫಸ್ಟ್ ವಾಯ್ಸ್ ಕನ್ನಡ ಅಂತ ಇನ್ನೂ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದೆ. ಅವರೆಲ್ಲರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗ ಪ್ರಾರಂಭಿಸ್ತೇನೆ. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಏನು ಇವರು ಮಾಡ್ಕೊಂಡು ಹೇಳ್ತಾರಲ್ಲ, ನಾವು ಸಂಘ, ನಮ್ಮದು ಸಂಘ ಅಂತ ಹೇಳಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈಗೂ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಿದ್ದೀನಿ. ಅವು ಯಾವ ಕೂಡ ಧರ್ಮಸ್ಥಳದ ಸಂಘ ಅಲ್ಲ, ಅವು ಸ್ವಸಹಾಯ ಸಂಘಗಳು, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, SHG, ಅದನ್ನು ಅವರು ಪ್ರಾರಂಭ ಮಾಡಿದರು. ಈಗ ಆ ಸ್ವಸಹಾಯ ಗುಂಪುಗಳಿಗೆ NRLM ಅಡಿಯಲ್ಲಿ NRLM, ದಯವಿಟ್ಟು ಬರೆದಿಟ್ಕೊಳ್ಳಿ, DAY NRLM, DAY ಅಂತ ಹೇಳಿದರೆ ನಾವು ಡೇ ಅಂತೀವಿ, ಆದರೆ ಆ್ಯಕ್ಚುಲಿ ಅದು ದಿನ ಅಲ್ಲ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲೆವ್ಲಿಹುಡ್ ಮಿಷನ್ ಉಪಜೀವನದ ರಾಷ್ಟ್ರೀಯ ಗ್ರಾಮೀಣ ಉಪಜೀವನ ಯೋಜನೆ, ಭಾರತ ಸರ್ಕಾರದ ಈ ಒಂದು ಯೋಜನೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ NRLM ನಿಂದ SHGಗಳಿಗೆ, ಅಂತ್ಯೋದಯ ಯೋಜನೆಯಿಂದ ಅನೇಕ ಈ ದೇಶದ ಕಡುಬಡವರಿಗೆ, ದೀನದಲಿತರಿಗೆ,
ಶೋಷಿತ ವರ್ಗಗಳಿಗೆ ಅನೇಕ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಆನಂತರ SHGಗಳ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಗಳು ಯಾವ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿವೆ, ಅವುಗಳ ಮುಖಾಂತರನೂ ಕೂಡ ಅನೇಕ ಉಪಯೋಗಗಳು ಈ ಅಂತ್ಯೋದಯ ಯೋಜನೆಯಿಂದ, ಅಂತ್ಯೋದಯ NRLM, ಅರ್ಬನ್ನಲ್ಲಿ ಇದ್ದರೆ NULM ಅಂತ ಬರ್ತದೆ, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ ಅಂತ ಬರ್ತದೆ. ಈಗ ಈ SHGಗಳು ಈಗ ಮಾಡ್ಕೊಂಡಿದ್ದೀರಲ್ಲ ನೀವು, ಧರ್ಮಸ್ಥಳದ ಸಂಘ ಅಂತ ಹೇಳ್ಕೊಂಡು, ಆ ಸಂಘಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಯಾವ ರೀತಿ ಅದನ್ನು ರಿಪೇಮೆಂಟ್ ಮಾಡಬೇಕು, ಅದರ ಕುರಿತಾಗಿ RBI ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಇದೆಲ್ಲ ನಡೀತಾ ಇರೋದು RBI ನಿರ್ದೇಶನದ ಮೇರೆಗೆ. ಹಾಗಿದ್ರೆ ಏನದು RBI ನಿರ್ದೇಶನ? ನಿಮಗೀಗ ನಾನೀಗ ಲೈವಲ್ಲಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ಇದ್ದೀನಿ. ನಾನು ಬರೀ FB ಲೈವ್ ಅಲ್ಲ, ಆನ್ಲೈನಲ್ಲಿ ಕೂಡ ಇದ್ದೀನಿ. ನನ್ನ ಮುಂದೆ ಲ್ಯಾಪ್ಟಾಪ್ ಇದೆ, ಅದರಲ್ಲೇ ನಿಮಗೆ ತೋರಿಸ್ತಿದ್ದೀನಿ RBI ಏನು ಹೇಳುತ್ತೆ ಅಂಥೇಳಿ. ಏನಾದರೂ ತಾಂತ್ರಿಕ ದೋಷ ಆದರೆ ಒಂದು ಕಾಪಿ ಕೂಡ, ಪ್ರಿಂಟೌಟ್ ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇರಲಿ, ಏನಾದರೂ ತೊಂದರೆ ಆದರೆ ಇದನ್ನು ತೋರಿಸ್ತೀನಿ. ಇದು ನನ್ನ ವೈಫೈನಲ್ಲಿ RBI ಹೇಳಿದಂತಹ ನಿರ್ದೇಶನ. RBI ಬಹುಶಃ ಎಲ್ಲರಿಗೂ ಕಾಣ್ತಾ ಇದೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಣ್ತಾ ಇದೆಯಲ್ಲ, ಇದು ಗಿರೀಶ್ ಮಟ್ಟಣ್ಣವ್ರು ಕೊಡ್ತಾ ಇರುವಂಥದ್ದಲ್ಲ. ಗಿರೀಶ್ ಮಟ್ಟಣ್ಣವ್ರು ಏನೂ ಹೇಳ್ತಾ ಇಲ್ಲ. RBI ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಏನು ಹೇಳಿದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡಿ. ಇನ್ನೊಂದು ಡೇಟ್ ನೋಡಿ, ಜುಲೈ 20, 2022 ಹೊರಡಿಸಿದಂಥ ಸರ್ಕ್ಯುಲರ್ ಸುತ್ತೋಲೆ. ಇದಕ್ಕೆ RBI ಮಾಸ್ಟರ್ ಸರ್ಕ್ಯುಲರ್ ಅಂತ ಕರೀತಾರೆ. ಚೀಫ್ ಜನರಲ್ ಮ್ಯಾನೇಜರ್ ನಿಶಾ ನಾಂಬ್ಯಾರ್ ಅಂಥೇಳಿ. ಮಾಸ್ಟರ್ ಸರ್ಕ್ಯುಲರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಅಂದರೆ DAY, ಡೇ ಅಂತ ನಾನು ಹೇಳಿದ್ನಲ್ಲ, ಅದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್ ಡೇ NRLM. ಇದರಲ್ಲಿ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಹೇಳ್ತಾರೆ, ಅದರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಪ್ರಾರಂಭದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ NRLM ಬಗ್ಗೆ, ಅದು ಯಾಕೆ ಸ್ಟಾರ್ಟ್ ಆಯಿತು, ಅದರ ಉಪಯೋಗ ಏನು ಅಂತ ಹೇಳ್ತಾರೆ, ಎದಕ್ಕೆ ಅದರ ಪ್ರಾರಂಭ ಮಾಡಿದರು ಅಂತ. ಆನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ SHGಗಳಿಗೆ, ಇಲ್ಲಿ ನೋಡಿ SHGಗಳಿಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. SHGಗಳಿಗೆ, ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನೇನು ಸಹಾಯಧನ, ಕ್ಯಾಪಿಟಲ್ ಸಬ್ಸಿಡಿ, ಕಮ್ಯುನಲ್ ಇನ್ವೆಸ್ಟ್ಮೆಂಟ್. ನಾನು ಸ್ವಲ್ಪ ಬ್ಯಾಕ್ ತಗೋತೀನಿ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಓಪನಿಂಗ್ ಆಫ್ ಸೇವಿಂಗ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಕೆಲವೊಬ್ಬರು ಈ ಸಂಘದ ಅಲ್ಲಿರುವಂಥ ಅಧಿಕಾರಿಗಳು, ಯೋಜನಾಧಿಕಾರಿಗಳು ನಮ್ಮ ಜೊತೆ ವಾದ ಮಾಡ್ತಿದ್ರು, ನಾವು ಬರೀ CC ಅಕೌಂಟನ್ನೇ ಮಾಡಬೇಕು ರೀ ಅಂತ. ಇಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬಹುದು ಅಂತ. ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಮಾಡಿ ಅಂತ RBI ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇವರು ಮಾಡಿದ್ದೇನು, ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಅಕೌಂಟೇ ಮಾಡಲಿಲ್ಲ, ಬರೀ CC ಅಕೌಂಟ್ ಅಂತ ಹೇಳ್ತಾ ಬಂದರು. ನೆಕ್ಸ್ಟು ಇದ್ರ ಕಾಪಿ ಕೊಡಿ. ಕ್ಯಾಪಿಟಲ್ ಸಬ್ಸಿಡಿ, ಇದರಲ್ಲಿ 6ನೇ ಇದಕ್ಕೆ ಬರೋಣ. ಭಾಳ ಅತಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತಿದ್ದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ದಯವಿಟ್ಟು ನೋಡಿ ಇದನ್ನು. ಇಂಟ್ರೆಸ್ಟ್ ಸಬ್ವೆನ್ಷನ್
DNRLM has a provision for interest subvention for women SHGs. ಅಂದರೆ ಸಬ್ವೆನ್ಷನ್ ಅಂತ ಹೇಳಿದರೆ ಈ ಏನೋ ಸಬ್ಸಿಡಿ ಅನುಕೂಲ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಸಬ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಈಗ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬಡ್ಡಿ ಜಾಸ್ತಿ ಆಯಿತು ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರೆ ಬಡ್ಡಿ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡೋದು ಬರ್ತದೆ, ಬಡ್ಡಿ ಮನ್ನಾ ಮಾಡೋದು ಬರ್ತದೆ. ಇದರಲ್ಲಿ ಬಡ್ಡಿ ಮನ್ನಾ ಕುರಿತಂತೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಬಡ್ಡಿ ಸಬ್ಸಿಡಿ ಯಾವ ರೀತಿ ಬರ್ತದೆ ಅನ್ನೋದನ್ನು ಹೇಳಿದರೆ ಇದು ಬಹಳ ಮುಖ್ಯವಾದಂಥ ಅಂಶ. ತಾವು ಗಮನದಲ್ಲಿಟ್ಕೊಳ್ಳಿ, RBIನೇ ಹೇಳಿದ್ದು. ಇದರಲ್ಲಿ ನೋಡಿ, ಒಂದನೇದ್ದು ಓಪನಿಂಗ್ ಆಫ್ ಸೇವಿಂಗ್ ಅಕೌಂಟ್ಸ್. ದ ರೋಲ್ ಆಫ್ ಬ್ಯಾಂಕ್ಸ್ ಶುಡ್ ಕಮೆನ್ಸ್ ವಿತ್ ದ ಓಪನಿಂಗ್ ಆಫ್ ಅಕೌಂಟ್ಸ್ ಫಾರ್ ಆಲ್ ದ SHGs. ಅಂದರೆ ಬ್ಯಾಂಕ್ಗಳು ಎಲ್ಲರಿಗೂ ಕೂಡ ಅಕೌಂಟನ್ನು ಓಪನ್ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವತ್ತಿಗಾದರೂ ನಿಮ್ಮನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಾ? ನಾನು ಸದಸ್ಯರಿಗೆ ಕೇಳ್ತಾ ಇದ್ದೀನಿ, ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಬ್ಯಾಂಕಿಗೆ ಯಾವತ್ತಿಗಾದರೂ ನಿಮಗೆ ಇವರು BC ಟ್ರಸ್ಟ್, ನಾವು BC ಅಂತ ಹೇಳ್ತಾರಲ್ಲ, ಯಾವತ್ತಿಗಾದರೂ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಲಿಲ್ಲ. 7.1. ಎರಡನೇದ್ದು ಇಲ್ಲಿ ನೋಡಿ, SHGs and their federation may be encouraged to transact through their respective saving cash credit. ಅವ್ರ ಅಕೌಂಟ್ ಇಂತ್ರನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ RBIದವರು ಅವರ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಮಾಡಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ನಿಮ್ಮ ಮನೆಗೆ ಬಂದು ಕ್ಯಾಶನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು RBI ನಿಯಮದ ಪ್ರಕಾರ ಇಲ್ಲವೇ ಇಲ್ಲ. ಆನಂತರ ರೋಲ್ ಆಫ್ ಬ್ಯಾಂಕ್ಸ್, ಇದು ಪ್ರಾರಂಭದಲ್ಲೇ ನಾನು ಹೇಳಬೇಕಾಗಿತ್ತು. ಓಪನಿಂಗ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ ಆಯಿತು. ನೆಕ್ಸ್ಟು 7.1, 7.3 ಇಲ್ಲಿದೆ ನೋಡಿ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಡಿಪ್ಲಾಯ್ಡ್ ಬೈ ಬ್ಯಾಂಕ್ಸ್ ಮೇ ಆಲ್ಸೋ ಬಿ ಅಥರೈಸ್ಡ್ ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ದಯವಿಟ್ಟು ಇದನ್ನು ಓದಿ. ಇವ್ರು ಹೇಳೋದೇನೋ ನಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಹೌದಾ? ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟರ್ಗಳನ್ನು SHG ನೋಡಿ, ಇಲ್ಲಿ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. SHGಗಳದ್ದು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. SHG ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ RBI ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಇವರು ಮಾಡಿದ್ದೇನು? ಯಾರಿಗೂ ಕೂಡ ಇದುವರೆಗೂ ಸೇವಿಂಗ್ಸ್ ಬ್ಯಾಂಕನ್ನು ಮಾಡಿಕೊಡಲೇ ಇಲ್ಲ. ಮುಂದೆ ಬರ್ತೇನೆ. $7.2 ಟ್ರಾನ್ಸಾಕ್ಷನ್ ಇನ್ ಸೇವಿಂಗ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಇಲ್ಲಿದೆ ನೋಡಿ. SHG and their federation may be encouraged to transact through their respective savings or cash credit. ಈಗ ಸೇವಿಂಗ್ ಮತ್ತು ಕ್ಯಾಶ್ ಕ್ರೆಡಿಟ್ CC ಎರಡರಲ್ಲಿ ಯಾವ್ದು ಬೇಕಾದರೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದು, ಸೇವಿಂಗ್ SB ಅಕೌಂಟ್ಗೆ ಅವಕಾಶ ಇದ್ದರೆ ನೀವು ಬರೀ CC ಅಕೌಂಟ್ ಇಷ್ಟೇ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. SB ಅಕೌಂಟ್ ಮಾಡಿದರೆ ಅದು ಎಷ್ಟೋ ಅನುಕೂಲಗಳು ಸಿಗ್ತಾ ಇತ್ತು, ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ನೀವು ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಈ ಫ್ರಾಡ್ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಅಲ್ಲಿಂದ. ಇದರಲ್ಲಿ ಸಾಲದ ಬಗ್ಗೆ ಹೇಳ್ತಾರೆ, ಲೋನ್ ಅಪ್ಲಿಕೇಶನ್. ದಯವಿಟ್ಟು ಇದನ್ನು ಓದಿ. 7.3.2ನಲ್ಲಿ ಬ್ಯಾಂಕ್ಸ್ ಮೇ ಎನ್ಕರೇಜ್ SHG ಟು ಸಬ್ಮಿಟ್ ಲೋನ್ ಅಪ್ಲಿಕೇಶನ್ ಆನ್ಲೈನ್. ನೋಡಿ, ಆನ್ಲೈನ್ ಇಂತ್ರ ಲೋನ್ ಅಪ್ಲಿಕೇಶನ್ಗಳನ್ನು ನೀವು ಹಾಕಿ SHGಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹಾಕಿ ಅಂತ ಇದ್ದಾರೆ. ಇವತ್ತಿನವರೆಗೂ ಇವರು ಯಾವ ಬ್ಯಾಂಕಿಗೂ ಕೂಡ ತೋರಿಸಲೇ ಇಲ್ಲ. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಬ್ಯಾಂಕಿನ ಮುಖಾನೇ ತೋರಿಸಲಿಲ್ಲ. ಆನಂತರ 7.34 ಬರೋಣ. ಅಂದರೆ ಸುಮಾರಿದೆ ಇದು, ನಿಮಗೆ ಬೇಕಾದ್ರೆ ಇದು ಒಂದು ಕಾಪಿ ಆಲ್ರೆಡಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂತ ಇದೆ ಇದರಲ್ಲಿ. ಅಂದರೆ ಸಾಲಗಳನ್ನು ಎಷ್ಟೆಷ್ಟು ಕೊಡ್ಬೋದು,
ಫಸ್ಟ್ ಪ್ರಾರಂಭದಲ್ಲಿ ಕಾರ್ಪಸ್ 1.5 ಲ್ಯಾಕ್ಸು 3 ಲಕ್ಷದವರೆಗೆ ಕೊಡ್ಬೋದು. ಆನಂತರ ಸೆಕೆಂಡ್ ಡೋಸ್ನಲ್ಲಿ 6 ಲಕ್ಷದವರೆಗೆ ಲೋನ್ ಕೊಡ್ಬೋದು ಅಂತಿದೆ. ಆಮೇಲೆ ಕ್ರೆಡಿಟ್ ಫೆಸಿಲಿಟೀಸ್ ಟು ದ SHG ಮೆಂಬರ್ಗೆ 7.34 ಅಲ್ಲಿ ಕ್ರೆಡಿಟ್ ಫೆಸಿಲಿಟಿಗಳಿಗೆ ಅದರಲ್ಲಿ ಮುದ್ರಾ ಯೋಜನೆ ಅಂತಿದೆ. ಈ ಕೆಲವೊಬ್ರು ಕೇಳ್ತಾರೆ, ಯಾರು ಕೊಡ್ತಾರೆ ನಮಗೆ, ಧರ್ಮಸ್ಥಳದ ಕೊಡಲಿಲ್ಲ. ಎಲ್ಲವನ್ನು ಕೂಡ ಬ್ಯಾಂಕ್ನವರೇ ಅಂತ್ಯೋದಯ ಯೋಜನೆಯಲ್ಲಿ ಅತ್ಯದ್ಭುತವಾದಂಥ ಯೋಜನೆ ಇದೆ. ಇಲ್ಲಿ ನೋಡಿ, ಇಲ್ಲೇ ಲೋನ್ಸ್ ಅಪ್ ಟು 10 lakhs ಟು ಇಂಡಿವಿಜುವಲ್ ಮೆಂಬರ್, ಪ್ರತಿಯೊಬ್ಬ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ಕೊಡಬೇಕು ಅಂತ RBI ಹೇಳ್ತದೆ. ಇದು ಬ್ಯಾಂಕಿನ ದಾಖಲೆ ಅಲ್ಲ. RBI ಅಂತ ಹೇಳಿದರೆ ಇಟ್ ಇಸ್ ದ ಬ್ಯಾಂಕರ್ ಆಫ್ ದ ಬ್ಯಾಂಕ್. ಎಲ್ಲ ಬ್ಯಾಂಕುಗಳಿಗೂ ನಿರ್ದೇಶನವನ್ನು ಕೊಡುವಂಥ ಸಂಸ್ಥೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರು RBI ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇನ್ ಇಂಡಿಯಾ ಅಂತ ಹೇಳ್ಬಿಡ್ತಾರೆ. ಇವರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳಿದರೆ ಇವರೇ ದಣಿಗಳು, ಕಾವಂದರು ಅಂತ ಏನೇನು ಪೂಜ್ಯರು ಅಂತ ಕರೆಸ್ಕೊತಾರಲ್ಲ ಅವರು. ನೋಡಿ, ಇಲ್ಲಿ ಮುದ್ರಾ ಯೋಜನೆ, ಅದು ಕೂಡ ಅಂತ್ಯೋದಯ ಯೋಜನೆಯಲ್ಲೇ ಇದೆ. ಯಾರಾದರೂ ವ್ಯಾಪಾರ ಮಾಡಬೇಕು, ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಮುದ್ರಾ ಸ್ಕೀಮ್ ಇದೆ. ಲೋನ್ ರೀಪೇಮೆಂಟ್ ಬಗ್ಗೆ ಇದು ಬಹಳ ಮುಖ್ಯವಾದಂಥದ್ದು. ಹೌದಪ್ಪ, ಈಗ ಲೋನ್ ಕೊಟ್ಟರು SHGಗಳಿಗೆ, ಈಗ ನಿಮ್ಗೆ ಕೊಟ್ಟಿದ್ದಾರಲ್ಲ, ಒಬ್ಬೊಬ್ಬರಿಗೆ 50,000ನೋ, ಲಕ್ಷನೋ, 3 ಲಕ್ಷ, 5 ಲಕ್ಷ, ಲೋನ್ ರೀಪೇಮೆಂಟ್ ಹ್ಯಾಂಗೆ ಅಂಥೇಳಿ ಇದರಲ್ಲಿ ದಯವಿಟ್ಟು 3ನೇದನ್ನು ನೋಡಿ. ರೀಪೇಮೆಂಟ್ ಶೆಡ್ಯೂಲ್ ಫಾರ್ ಟರ್ಮ್ ಲೋನ್ಸ್ ಮೇ ಬಿ ಆಸ್ ಫಾಲೋಸ್. ದ ಫಸ್ಟ್ ಡೋಸ್ ಆಫ್ ಲೋನ್ ಮೇ ಬಿ ರಿಪೇಡ್ ಇನ್ 24 to 36 months. ಅಂದರೆ ಇವ್ರು ಹೇಳ್ತಾರಲ್ಲ, ಫಸ್ಟ್ ನಾವು ಮೊದಲು ನಮಗೆ ಇಷ್ಟು ಕೊಟ್ಟರು, ಆಮೇಲೆ ವಾರ ವಾರ ಇಸ್ಕೊಂಡ್ರು ಅಂತ. ಅದು ಹಂಗಿಲ್ಲ ಪದ್ಧತಿ. 24 to 36 months ಅಂತ ಹೇಳಿದರೆ 2 ರಿಂದ 3 ವರ್ಷದಲ್ಲಿ ನೀವು ಅದನ್ನು ರಿಪೇಮೆಂಟ್ ಮಾಡಬಹುದು. ಅದು ಯಾವಾಗ? ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ನೋಡಿ, ಇಲ್ಲಿದೆ ಮಂತ್ಲಿ ಆರ್ ಕ್ವಾರ್ಟರ್ಲಿ. ನಾನು ಪ್ರಿಂಟೆಡ್ ಇದನ್ನು ನೋಡಿ, ಇಲ್ಲಿದೆ, ಕಾಣ್ತಾ ಇದೆ ನೋಡಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷಕ್ಕೆ 4 ಸಾರಿ, ಅಂದರೆ 3 ತಿಂಗಳಿಗೆ 1 ಸಾರಿ. 3 ತಿಂಗಳಿಗೆ 1 ಸಾರಿ ಕಟ್ಟಿದರೆ ಮುಗಿದು ಹೋಯ್ತು. ನೀವು ವಾರ ವಾರ ಕಟ್ಟುವಂತ ಎಲ್ಲಿದೆ? ಆಮೇಲೆ ಸೆಕೆಂಡ್ ಡೋಸ್ ಏನಂತ ಹೇಳ್ತಾರೆ, 36 months to 48 months, ಅಂದರೆ 3 ರಿಂದ 4 ವರ್ಷದಲ್ಲಿ ತುಂಬಿ ಅಂತ ಹೇಳ್ತಾರೆ. 3 ರಿಂದ 4 ವರ್ಷದಲ್ಲಿ ಯಾವಾಗ ಬೇಕಾದರೂ ತುಂಬಿ. ಅದು ಯಾವಾಗ? ಮಂತ್ಲಿ ಆರ್, ಅದೂ ಕೂಡ ಮಂತ್ಲಿ ಆರ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಕಂತು, ತಿಂಗಳ ಕಂತಿನಲ್ಲಾದರೂ ಕಟ್ಟಬಹುದು, ಅಥವಾ 3 ತಿಂಗಳ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 ತಿಂಗಳಿಗೆ 1 ಸಾರಿ ಕ್ವಾರ್ಟರ್ಲಿ ಅಂತ ಕರೀತಾರೆ. ತಿಂಗಳ ಅಥವಾ 3 ತಿಂಗಳಿಗೆ 1 ಸಾರಿ ಕಟ್ಟಿ ಅಂತ RBI ಹೇಳ್ತದೆ. ಆನಂತರ ಥರ್ಡ್ ಡೋಸ್ 48 ತಿಂಗಳ ನಂತರ 60 ತಿಂಗಳು, ಅಂದರೆ 4 ವರ್ಷದಿಂದ 5 ವರ್ಷದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ, ಎಲ್ಲೂ ವಾರ ಅಂತ ಹೇಳಿಲ್ಲ ಅವರು. ಫ್ರಮ್ ದ 4th ಡೋಸ್ ಆನ್ವರ್ಡ್ಸ್ ಇಟ್ ಮೇ ಬಿ ಬಿಟ್ವೀನ್ 5 ವರ್ಷದಿಂದ, ಅಂದರೆ 60 ತಿಂಗಳಿಂದ 84 ತಿಂಗಳದವರೆಗೆ. ಅದು ಕೂಡ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಇನ್ಸ್ಟಾಲ್ಮೆಂಟ್. ಈಗ ನಾನು ಕೇಳ್ತಾ ಇರೋದು, ಅಥವಾ ಇದು ನಂದು ಒಬ್ಬದೇ ಪ್ರಶ್ನೆ ಅಲ್ಲ, ನಾನೇನೋ ಕಡೆ ಸಾಲ ತಗೊಂಡಿಲ್ಲ. ಇದು ಎಲ್ಲರ ಪರವಾಗಿ ಎಲ್ಲರೂ ನಮಗೆ ಕೇಳ್ತಾ ಇದ್ದಾರೆ, ಸರ್ ವಾರ ವಾರ ಕಟ್ಟಬೇಕಂಥೇಳಿ. ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇತ್ತು, ಚಿಕ್ಕನಾಯಕನಹಳ್ಳಿದು, ರಾಜನಹಳ್ಳಿ ಅಂತ ಗ್ರಾಮ. ಯಾರು ವಿಡಿಯೋ ಮಾಡಿಕೊಂಡ್ರು ಅವ್ರಿಗೆ ಎಲ್ಲ ಊರು ಈ ಯಾರು ಒಂದಿಷ್ಟು ಪ್ರಮುಖರು ಹೇಳಿ ಅವ್ರನ್ನ ಹಿಡ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರಿಗೆ ಮತ್ತು ನಮ್ಮ ಶೈಲಜಾಕ್ಕ ಅಂತಿದ್ದಾರೆ ಅವ್ರಿಗೆ ಅದ್ರ ವಿಡಿಯೋ ಡಿಲೀಟ್ ಮಾಡಿಸಿರಿ ಅಂತ ಗಂಟು ಬಿದ್ದರು. ಅದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಮಹಿಳೆ ನಮ್ಮ ಸಹೋದರಿ ಹೇಳ್ತಾರೆ, RBI ನಿಯಮದಿಂದನೇ ಇದೆ ಎಲ್ಲ. RBIದಲ್ಲಿ ಏನು ಹೇಳಿದೆ ಈಗ ನೋಡಿದ್ರಲ್ಲ, ಪ್ರತಿ ತಿಂಗಳು ಕಟ್ಟಿ ಅಥವಾ ವರ್ಷಕ್ಕೆ ಬರೀ 4 ಸಾರಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವರು ತಿಂಗಳಿಗೆ 4 ಸಾರಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಹಗರಣ ಅಲ್ವಾ ಇದು? ಇದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, RBI. ಯಾಕಂದರೆ ಇವರು RBI ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಭಾಳ ಮುಖ್ಯವಾದದ್ದು ಇದು. ಇವರು ಹೇಳ್ತಾರೆ, ಸೆಕ್ಯೂರಿಟಿ ಏನು, ಭದ್ರತೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಭದ್ರತೆ ಇವ್ರು ಹೇಳ್ತಾರೆ, PRK, ಯಾರಾದರೂ ಸತ್ತರೆ ಭದ್ರತೆ ಕೊಡೋರು ಯಾರು?
ಫಾರ್ ಲೋನ್ಸ್ ಟು SHGs ಅಪ್ ಟು 10 lakhs 10 ಲಕ್ಷದವರೆಗೆ ನೋ ಕೊಲಾಟ್ರಲ್ ಅಂಡ್ ನೋ ಮಾರ್ಜಿನ್ ವಿಲ್ ಬಿ ಅಬ್ಟೈನ್ಡ್. ಯಾವುದೇ ಕೊಲಾಟ್ರಲ್ ಮತ್ತು ಯಾವುದೇ ಮಾರ್ಜಿನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋ ಲೈನ್ ಶುಡ್ ಬಿ ಮಾರ್ಕ್ಡ್ ಅಗೇನ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆಫ್ SHGs ಅಂಡ್ ನೋ ಡಿಪಾಸಿಟ್ ಶುಡ್ ಬಿ ಇನ್ಸಿಸ್ಟೆಡ್. ಡಿಪಾಸಿಟ್ ಅಂದ್ರೆ ನಿಮ್ಮ ಕಡೆ ಏನು ಈ ಉಳಿತಾಯ ಹಣ ತಗೊಂಡಿದಾರಲ್ಲ ಅದನ್ನು ಯಾವುದನ್ನು ಕೂಡ ಅಟ್ಯಾಚ್ ಮಾಡುವಂಗಿಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದು, ಏನು ಉಳಿತಾಯದ ಹಣ ಯಾಕೆ ಕೊಟ್ಟಿಲ್ಲ ಅಂದ್ರೆ, ಆಯ್ತು ನೀವು ಸಾಲ ಕಟ್ರಿ ಕೊಡ್ತೀವಿ ಅಂತ ಹೇಳಿ. ಸಾಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಉಳಿತಾಯ ಹಣಕ್ಕೆ ಉಳಿತಾಯ ಹಣವನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿ ಸ್ವತಃ RBI ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಅದು SHG ಸ್ವಸಹಾಯ ಗುಂಪುಗಳು, ತಾವು ಏನು ಸ್ವಸಹಾಯ ಗುಂಪುಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆನೆ ಹೇಳ್ತಾ ಇದೆ. ಇವ್ರು ಹೇಳೋದೇನು, PRK ಯಾಕೆ ತೊಳ್ತೀರಿ? ಭದ್ರತೆ. ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀರಿ? ಭದ್ರತೆ. ಆನಂತರ ಇನ್ನೊಂದು ಕೇಳ್ಬೇಕು ನಾನಿಲ್ಲಿ, ಎಲ್ಲರೂ ನಾನು ಕೇಳೋದಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇವಾ ಭದ್ರತೆ ಆ ಭದ್ರತೆ ಅಂತ ನೀವು ಹೇಳ್ತಿರಲ್ಲಪ್ಪ, ಮತ್ತೆ ಪೂಜ್ಯರೂರೇ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಪೂಜ್ಯರು ಎಲ್ಲರ ಪರವಾಗಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಧರ್ಮಸ್ಥಳದಿಂದ ನಿಮಗೆ ಲೋನ್ ಸಿಗ್ತಾ ಇದೆ ಅಂತೇಳಿ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ರಿ? ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲ, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ, ವೀರೇಂದ್ರ ಹೆಗಡೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ಯಾರಂಟಿ ಕೊಟ್ಟಿದ್ರೆ ಮತ್ತೆ ಯಾಕೆ PRK ತಗೊಳ್ತಾ ಇದ್ದೀರಪ್ಪ ನೀವು? ಯಾಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಯಾವುದು ಮಾಡಲೇಬಾರದು, ಯಾವುದೇ ಭದ್ರತೆ ಇರಲೇಬಾರದು ಅಂತ ಸ್ವತಃ RBI ಹೇಳ್ತಾ ಇದೆ. ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕಾದ್ರೆ 10 ಲಕ್ಷ ಸಾಲದವರೆಗೆ ಇವರು ಬರೀ 1 ಲಕ್ಷಕ್ಕಿಂತ ಮೇಲೆ ಆದರೆ PRK ಲೋನ್ ಮಾಡಿಸ್ತಾ ಇದ್ದೀರಿ. ಯಾಕೆ ಮಾಡಿಸ್ತಾ ಇದ್ದೀರಿ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮುಂದೆ ಬರುವಂಥದ್ದು ಇನ್ನೂ ಬಹಳ ಮುಖ್ಯ ವಿಷಯ ಇದೆ. ಡಾಕ್ಯುಮೆಂಟೇಶನ್ ಫಾಲೋ ಅಪ್. ಗೊತ್ತಾಯ್ತಲ್ಲ, ಈಗ 10 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಅವಶ್ಯಕತೆ, ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಇದರ ಅರ್ಥ, ನೀವು ಏನು ದುಡ್ಡು ಸುಲಿದ್ರಿ, ವಸೂಲಿ ಮಾಡಿದ್ರಿ, ವರ್ಷಾನುಗಟ್ಟಲೆ 10 ವರ್ಷ, 15 ವರ್ಷ, 20 ವರ್ಷದಿಂದ ಬಡವರ ದುಡ್ಡು ಸುಲಿಗೆ ಮಾಡಿದ್ರಲ್ಲ, ಪ್ರತಿ ವರ್ಷ PRK ಬಾಂಡು, ಆ ಬಾಂಡು, ಈ ಬಾಂಡು ಅಂತೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. RBIನೇ ಹೇಳ್ತಾ ಇದೆ. ನೆಕ್ಸ್ಟ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ ಭಾಳ ಮುಖ್ಯ ಅಲ್ಲ. ಲೋನ್ ಪಾಸ್ಬುಕ್ಸ್ ಫಾರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ, ಈಗ ನಾವು ಯಾಕೆ ಇಷ್ಟೊಂದು ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ದೀವಿ, ನೀವು ಪಾಸ್ಬುಕ್ ಕೇಳಿ, ಸ್ಟೇಟ್ಮೆಂಟ್ ಕೇಳಿ ಅಂತ, ಅದನ್ನು ನಾವು ಹೇಳ್ತಾ ಇಲ್ಲ, ಅದನ್ನು RBIನೇ ಹೇಳಿದೆ. RBI ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿಯಪ್ಪ. ಏನ್ರಿ ಏನೇನೋ ಹೇಳ್ತಾರೋ ಹೋರಾಟಗಾರಂತೆ, ಏನೇನೋ ಸುಳ್ಳು ಹೇಳ್ತಾರೆ, ಯಾಕ್ರಿ ಸ್ಟೇಟ್ಮೆಂಟ್ ಕೊಡಬೇಕು, ಅವು ಇವು ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಪ್ಪ, ಇದನ್ನು ತಮ್ಗೊಳ್ರ ನೋಡ್ರಿ. ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಅಪ್ 7.3.8 ಕಾಲಮ್ ನಂಬರ್ನಲ್ಲಿ, ಲೋನ್ ಪಾಸ್ಬುಕ್ಸ್ ಆರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ಅಂದರೆ ಸ್ಥಳೀಯ ಭಾಷೆಯಲ್ಲಿ. ಈಗ ಕರ್ನಾಟಕ ಇದ್ದರೆ ಕನ್ನಡದಲ್ಲಿ, ತಮಿಳುನಾಡು ಇದ್ದರೆ ತಮಿಳುನಲ್ಲಿ, ಆಂಧ್ರ ಪ್ರದೇಶ ಇದ್ದರೆ ತೆಲುಗು, ಹೀಗೆ ಮೇ ಬಿ ಇಶ್ಯೂಡ್ ಟು ದಿ SHGs ವಿಚ್ ಮೇ ಕಂಟೈನ್ ಆಲ್ ದ ಡೀಟೇಲ್ಸ್ ಆಫ್ ದ ಲೋನ್ ಡಿಸ್ಬರ್ಸ್ ಟು ದೆಮ್. ಅಂದರೆ ನಿಮಗೆ ಎಷ್ಟೆಷ್ಟು ಲೋನ್ ಕೊಟ್ಟಿದ್ದಾರೆ ಅನ್ನೋದನ್ನು ಪಾಸ್ಬುಕ್ಗಳು ಮತ್ತು ಸ್ಟೇಟ್ಮೆಂಟ್ಗಳ ಮುಖಾಂತರ ಕೊಡಬೇಕು, ಬ್ಯಾಂಕ್ಗಳೇ ಕೊಡಬೇಕು. ಇಲ್ಲಿದೆ ನೋಡಿ, ಬ್ಯಾಂಕ್ ಬ್ರಾಂಚಸ್. ಎರಡನೇದು ನೋಡಿ, ನೀವು ಅನ್ಬಹುದು ಮತ್ತೆ BC ದವ್ರು ನಾವೇ ಕೊಡ್ತೀವ್ರಿ, SKD RDPದವ್ರು ಕೊಡ್ತಾರೆ. DSK ಬ್ಯಾಂಕ್ ಬ್ರಾಂಚಸ್ಸು ಅವರು ಹೇಳಬೇಕು. ಬ್ಯಾಂಕ್ ಬ್ರಾಂಚಸ್ನಿಂದನೇ ಕಳ್ಸ್ಕೊಡ್ಬೇಕು ಅದನ್ನು. ಇವರು ನೋಟ್ಬುಕ್ ತೊಗೊಂಡು ಬಂದು ನೋಟ್ಬುಕ್ಕಲ್ಲಿ ಐತೆ ಅಲ್ಲ, ಅದು ವ್ಯಾಲಿಡ್ ಅಲ್ಲ. ಇನ್ನೊಂದು, ಇದರಲ್ಲಿ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬರ್ತದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿ, ಫೈನಾನ್ಷಿಯಲ್. ಈಗ ನಾವು ಮಾಡ್ತಾ ಇರೋದು ಅದೇ ಕೆಲಸವನ್ನು, ಜನಜಾಗೃತಿ ನಾವು ಮಾಡ್ತಾ ಇರೋದು ಕೂಡ. ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಫೈನಾನ್ಷಿಯಲ್ ಬಿಹೇವಿಯರ್. ಆರ್ಥಿಕ ಕೊಡತುಗಳ ವ್ಯವಹಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಬಹಳ ಅತ್ಯವಶ್ಯಕ ಅಂತ RBI ಹೇಳಿದೆ. ನಾವು ಕೂಡ ಆ ಜಾಗೃತಿಯನ್ನೇ ಮೂಡಿಸ್ತಾ ಇದ್ದೀವಿ.
ಈಗ ಕೇಳ್ತಾರೆ ಅವ್ರು ವಿಡಿಯೋ ಮಾಡ್ಕೊಳ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ಅವ್ರ ಮಾತು ಕೇಳಬೇಡ್ರಿ. ನಾವು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಲೋನ್ ಬಗ್ಗೆ, ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ ಅದ್ರ ಬಗ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಪ್ರಶ್ನೆಗಳು ಬಂದು. ಮೊನ್ನೆ ನಾನು ಎಷ್ಟು 3 ಲಕ್ಷಕ್ಕೆ 4,34,000 ರೂಪಾಯಿ ಬರೆದಿದ್ದಾರೆ. ಅವರು ಸ್ಟೇಟ್ಮೆಂಟಲ್ಲಿ ಸಹಿ ಸೀಲ್ ಇಲ್ಲದಂತಹ ಒಂದು ಸೋಡಾ ಚೀಟಿಯಲ್ಲಿ ಬರೆದು ಕೊಟ್ಟರು. ಅದರಲ್ಲಿ 3,00,000ಕ್ಕೆ 4,34,000. ನಾನು ಅಂದೆ ಕ್ಯಾಲ್ಕುಲೇಟ್ ಮಾಡಿದರೆ 44% ಆಯಿತು ಇದು ಅಂತ ಹೇಳಿದೆ. ಎಲ್ಲರೂ ನನ್ನ ಮೇಲೆ ಹೆಂಗಾಗ್ತದ್ರಿ ಇದು 44% ಹೆಂಗಾಗುತ್ತೆ, ಇದು ಕಟ್ ಇಂಟ್ರೆಸ್ಟ್ ನೋಡಿ ಇದನ್ನು. ಆನಂತರ ಏನು ಇನ್ನೊಂದು ಅವ್ರು ಹೇಳಿದ್ದು EMI ಚಾರ್ಟ್ ನೋಡಿ ನೀವು. EMI ಚಾರ್ಟ್ ಹುಚ್ಚಿಕೊಂಡ್ರೆ ಸ್ವಲ್ಪ ಆದರೂ ಯೋಚನೆ ಮಾಡಿ. EMI ಅಂದರೆ ಏನು? ಈಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. EMI ನೀವು ತಿಂಗಳ ಇಸ್ಕೊತಾ ಇದ್ದೀರಾ, ವಾರ ಇಸ್ಕೊತಾ ಇದ್ದೀರಾ? ನೀವು ವಾರ ಇಸ್ಕೊಂಡು EMI ಚಾರ್ಟ್ ಹಾಕ್ತಾ ಇದ್ದೀರಿ, ಅದು ಒಂದೇ ತಪ್ಪು. ಆನಂತರ ಈ EMI ಚಾರ್ಟ್ ಯಾವಾಗ ಅಧಿಕೃತವಾಗಿ ಲಾಗು ಆಗ್ತದೆ ಅಂತ ಹೇಳಿದರೆ, ಏನು ಇವರು ಬಡ್ಡಿ ದುಡ್ಡು ಕಟ್ತಾ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಬರ್ತಾ ಇದ್ದಾರಲ್ಲ, ಅದು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಹೋಗಿ ಅವರ ಸಿಬಿಲ್ ಸ್ಕೋರ್ನಲ್ಲಿ ಫ್ಲ್ಯಾಶ್ ಆದಾಗ ಮಾತ್ರ. ಇಲ್ಲಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ಇದು. ವಾರ ಇಸ್ಕೊಳ್ತೀರಿ, ಇಸ್ಕೋಬಾರ್ದು. RBI ಹೇಳ್ತದೆ ವಾರ ಇಸ್ಕೊಳ್ಬಾರ್ದು ಅಂತೇಳಿ. RBI ಹೇಳೋದು ತಿಂಗಳ ಇಸ್ಕೊಳ್ಳಿ ಅಂತ ಹೇಳ್ತದೆ, 3 ತಿಂಗಳಿಗೆ ಒಂದ್ಸಾರಿ ಇಸ್ಕೊಳ್ಳಿ ಅಂತ ಹೇಳ್ತದೆ. ನೀವೇನು ಮಾಡ್ತಾ ಇದ್ದೀರಿ? ವಾರ ಇಸ್ಕೊಳ್ತಾ ಇದ್ದೀರಿ. ಆನಂತರ EMI ಚಾರ್ಟ್ ಅಂತ ಹೇಳ್ತೀರಿ. ಅಲ್ಲ ರೀ, EMI ಚಾರ್ಟು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆದಾಗ, ಅಂದರೆ ಸಿಬಿಲ್ ಸ್ಕೋರ್ನಲ್ಲಿ ರಿಫ್ಲೆಕ್ಟ್ ಆಗುವಂತಹ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಇನ್ಸ್ಟಾಲ್ಮೆಂಟ್ ಕಟ್ತಿರಲ್ಲ, ಅದಕ್ಕೂ ಒಂದು ಬೆಲೆ ಇರ್ತದೆ. ಬರೀ ದುಡ್ಡಿಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಒಂದೇ ಅಲ್ಲ, ಪ್ರಾಮಾಣಿಕವಾಗಿ ಕಟ್ಟಿರೋದಕ್ಕೂ ಕೂಡ ಒಂದು ಬೆಲೆ ಇರ್ತದೆ, ಒಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆಯೇ ಸಿಬಿಲ್ ಸ್ಕೋರ್. ನೀವು ಸಿಬಿಲ್ ಸ್ಕೋರಲ್ಲಿ ತೋರಿಸ್ತಾನೆ ಇಲ್ಲಲ್ಲಪ್ಪ. ನೀವು ಸಿಬಿಲ್ ಸ್ಕೋರ್ನಲ್ಲಿ ತೋರಿಸ್ದೇನೆ ನೀವು ಕಟ್ ಇಂಟ್ರೆಸ್ಟ್, ಫ್ಲಾಟ್ ಇಂಟ್ರೆಸ್ಟ್ ಹೇಳ್ತೀರಾ. ಸಿಬಿಲ್ ಸ್ಕೋರ್ನಲ್ಲಿ ಬಂದರೆ ಅವು ಎಲ್ಲವೂ ಲಾಗು ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪಕ್ಕಾ ಮೀಟರ್ ಬಡ್ಡಿ ದಂಧೆನೇ ಇದು. ಲೈಸೆನ್ಸ್ ಏನು ತೋರಿಸ್ತಾ ಇದ್ದೀರಿ? ಮೆಡಿಕಲ್ ಶಾಪ್ದು. ಮಾಡ್ತಾ ಇರೋದೇನು? ಮೀಟರ್ ಬಡ್ಡಿ. ಲಿಕ್ಕರ್ ಮಾಡ್ತಾ ಇದ್ದೀರಿ ಅಲ್ಲಿ. ಈಗ ರೇಟ್ ಆಫ್ ಇರಲಿ ಬಿಡಿ, ಇದು ಒಂದು ಇಟ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಬ್ಯಾಂಕಿಂದ ನಮಗೆ ಹೇಳಬೇಕು, ಬ್ಯಾಂಕಿನಿಂದ ಸದಸ್ಯರಿಗೆ ಹೇಳಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ ಅದನ್ನ? ಒಂದು ಬ್ಯಾಂಕು SHGಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ RBI ಹೇಳಿದೆ. ಎಷ್ಟು ಹೇಳಿದೆ ನಿಮ್ಮನ್ನು ತೋರಿಸ್ತಾ ಇದ್ದೀನಿ.